ಬರುತ್ತಿರೋದ್ರಿಂದ ಈ ತಿಂಗಳನ್ನು ಲೋಕಸಿರಿಗಾಗಿ ಇಟ್ಕೊಂಡಿದೆ. ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಕರ್ನಾಟಕ ಜಾನಪದ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರು ನಾಡೋಜ ಎಚ್.ಎಲ್. ನಾಗೇಗೌಡರ ಮೊಮ್ಮಗರಾದ ಶ್ರೀ ಆದಿತ್ಯ ನಂಜರಾಜ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರ್ಕೊಳ್ತೇನೆ. ಹಾಗೆಯೇ ಈ ದಿವಸದ ಅತಿಥಿಗಳಾದ ಲೋಕಸಿರಿಯ ಅತಿಥಿಗಳಾದ ವೆಂಕಪ್ಪ ಪುಲಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೋರ್ಕೊಳ್ತೇನೆ. ಈ ದಿವಸದ ನಮ್ಮ ಅತಿಥಿಗಳಾದ ರಾಮನಗರ ಜಿಲ್ಲೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಶಿವಕುಮಾರ್ ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇನೆ. ಕರ್ನಾಟಕ ಜಾನಪದ ಪರಿಷತ್ತಿನ ಜಾನಪದ ಲೋಕದ ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀ ಸಿ.ಎನ್. ರುದ್ರಪ್ಪ ಅವರನ್ನು ಕೂಡ ವೇದಿಕೆಗೆ ಕರೀತೇವೆ. ಶ್ರೀ ಬಸವಣ್ಣಪ್ಪ ಅವರು ಕೂಡ ವೇದಿಕೆಗೆ ಬರಬಹುದು. ನಮ್ಮ ವಿದ್ಯಾರ್ಥಿಗಳು, ಕಲಾವಿದರು, ಮಕ್ಕಳು ಸೇರಿ ಲೋಕಸಿರಿ ಈ ದಿವಸ ತುಂಬಿಕೊಂಡಿದೆ. ಈ ತುಂಬಿಕೊಂಡು ಭಾವ ಯಾವಾಗಲೂ ಇರಲಿ. ಈ ಲೋಕಸಿರಿಯನ್ನು ಸಮೃದ್ಧಗೊಳಿಸ್ತಾ ಇರುವ ನಿಮ್ಮೆಲ್ಲರಿಗೂ ಹಿರಿಯರಾದ ಶಿವರಾಜ್ ನರಸಯ್ಯ, ಶಿವಣ್ಣ ಅನೇಕರು ಇಲ್ಲಿ ಬಂದಿದ್ದೀರಿ. ನಮ್ಮ ಈ ಲೋಕಸಿರಿಯನ್ನು ಸಿರಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ನಮ್ಮ ಲೋಕಸಿರಿಯ ಅತಿಥಿಯವರನ್ನ ಎಷ್ಟು ಪರಿಚಯ ಮಾಡಿದರೂ ಮಿಕ್ಕಿ ಉಳಿತದೆ. ಎಷ್ಟು ದೊಡ್ಡ ಕಲಾವಿದರು ಕೆಲವು ಸರಿ ನಮ್ಮ ಮಡ್ಲಲ್ಲಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಪಟ್ಟಿಯನ್ನು ಕೊಡಬೇಕಾಗುತ್ತೆ. ಅಷ್ಟು ಹಿರಿತನ, ಮೇದುಗಾರಿಕೆ, ಪಾಂಡಿತ್ಯ, ಪ್ರೌಢತೆ ಈ ಪದಗಳು ಕೂಡ ಅವರಿಗೆ ಘನತೆಯನ್ನು ತಂದುಕೊಡುವ ಶಕ್ತಿಯುತರು. ವಯಸ್ಸು 88. ಹುಬ್ಬಳ್ಳಿ ತಾಲೂಕಿನ ಹಿರಿಯಾಲದ ಈ ವೆಂಕಪ್ಪ ಪುಲಿಯವರು ಏನೇನು ಕಲೆ ಹೇಳ್ಬೋದು. ನಾವಿಲ್ಲಿ ನಿಮಗೆ ಜಗ್ಗಲ್ಗಿ ಕರಡಿ ಮಜಲು ಮಾತ್ರ ಹೇಳಿದ್ದೇವೆ. ಜಗ್ಗಲ್ಗಿ ಕರಡಿ ಮಜಲು ಅಂತಹ ಒಂದೊಂದು ಕಲೆಯನ್ನು ಹಿಡಿದಿಟ್ಕೊಳ್ಳೋಕ್ಕೆ ಒಂದು ಜೀವಮಾನ ಬೇಕಾಗುತ್ತೆ ಒಬ್ಬರಿಗೆ. ಅವರು ಹಾಗಲ್ಲ, ಡೊಳ್ಳು ಕಲಾವಿದರು ಹೌದು, ದೊಡ್ಡಾಟಕ್ಕೂ ಸೈ. ಹೀಗೆ ಒಂದು ಸೀಮೆಯಲ್ಲಿರುವ ಎಲ್ಲ ಕಲೆಗಳನ್ನು ತಮಗೆ ದಕ್ಕಿಸಿಕೊಳ್ಳಬಹುದಾದ ಅತ್ಯಂತ ಪಕ್ವವಾದ, ಯಾವುದನ್ನು ಕಲಿಬೇಕು ಅದನ್ನೆಲ್ಲವನ್ನು ಕಲಿತೇ ತೀರ್ತೀನಿ ಅಂಥೇಳಿ ಛಲ ಹೊತ್ತು, ಬರೀ ಛಲ ಹೊತ್ತರೆ ಸಾಲದು, ಕಲಾವಿದರಾಗೋದು ಒಳಗಿಂದ ಪರಿಶ್ರಮದಿಂದ, ಪ್ರತಿಭೆಯಿಂದ ಅಂತ ತುಂಬು ಪ್ರತಿಭೆಯಾದವರು ಶ್ರೀ ವೆಂಕಪ್ಪ ಪುಲಿ ಅವರು. ಅವರನ್ನು ನಮ್ಮ ಅತಿಥಿಗಳೆಲ್ಲ ಗೌರವಿಸಬೇಕು ಅಂಥೇಳಿ ಓದ್ಕೊಳ್ತೇವೆ. ಆರಂಭಕ್ಕೆ ಕರ್ನಾಟಕ ಜಾನಪದ ಪರಿಷತ್ನ ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀ ಸಿ.ಎನ್. ರುದ್ರಪ್ಪ ಅವರು ಈ ಸಭೆಯನ್ನು ಉದ್ದೇಶಿಸಿ ಸ್ವಾಗತಿಸಬೇಕು ಅಂತ ಹೇಳಿ ಅವರನ್ನು ಕೋರ್ಕೊಳ್ತೇವೆ. ಸ್ನೇಹಿತರೆ, ಈ ದಿನ ನಾವೆಲ್ಲರೂ ಬಹಳ ಹೆಮ್ಮೆ ಪಡ್ತಕ್ಕಂಥ, ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಬಂದಿದ್ದಾರೆ. ಅವರು ವೆಂಕಪ್ಪ ಪುಲಿ ಅವರು. ವೆಂಕಪ್ಪ ಪುಲಿ ಅವರು ಹುಬ್ಳಿ ಗ್ರಾಮಾಂತರ ತಾಲೂಕಿನ ಹಿರಿಯಾಲದವರು. ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ನಮ್ಮ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಸ್ವಾಗತ ಬಯಸ್ತಾ, ಎಷ್ಟು ಪ್ರಾರಂಭ ಮಾಡಿದ್ವಿ, ಕಾಯ್ತಾ ಇದ್ವಿ, ಸ್ವಾಗತ ಬಯಸ್ತಾ ಇದ್ದೀನಿ ಅವ್ರಿಗೆ. ತಮ್ಮೆಲ್ಲರ ಪರವಾಗಿ ಮಾನ್ಯ ಅಧ್ಯಕ್ಷರಿಗೆ ಸ್ವಾಗತ ಬಯಸ್ತಾ, ನಮ್ಮ ಇಂದಿನ ಸಮಾರಂಭದ ಕೇಂದ್ರ ಬಿಂದು ಪುಲಿ ಅವರಿಗೆ ಅವರು ಸಬ್ಬಿ ಒಂದು ಸ್ವಾಗತ ಕೊಡ್ತಾ ಇದ್ದಾರೆ.
ನಮ್ಮ ಶ್ರೀ ವೆಂಕಪ್ಪ ಪುಲಿಯವರು ಜಗ್ಗಲ್ಗೆ ಕರಡೆ ಮಜಲು ಕಲಾವಿದರು ಈ ವಯಸ್ಸಲ್ಲೂ ಇಲ್ಲಿ ಬಂದು ನಮ್ಮ ಒಂದು ಪ್ರೀತಿಯ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಾಡೋಜ ನಾಗೇಗೌಡರ ಮೊಮ್ಮಗ ಶ್ರೀ ಆದಿತ್ಯ ನಂಜರಾಜರವರು ಇದನ್ನು ನಡೆಸ್ಕೊಡ್ತಾರೆ. ನಾನು ತುರ್ತಾಗಿ ಮೈಸೂರಿಗೆ ಹೋಗ್ಬೇಕಾಗಿರೋದ್ರಿಂದ ಇವ್ರಿಗೆ ಶುಭ ಹಾರೈಸಿ ಹೋಗೋಣ ಅಂತ ಬಂದೆ. ಕಾರ್ಯಕ್ರಮ ಮುಂದುವರಿಸಿ. ಧನ್ಯವಾದ. ಸನ್ಮಾನ್ಯ ಅಧ್ಯಕ್ಷರವರಿಂದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಂಗೆ ನಿಂತ್ಕೊಳ್ಳಿ ಸರ್. ಹಂಗೆ ಈ ಕಡೆ ಚಲಿ ಸರ್, ಈ ಕಡೆ ಸರ್. ಅಂತ ಕಾಣ್ತದೆ. ಕೂತ್ಕೊಳ್ಳಿ ದಯಮಾಡಿ. ಇವತ್ತು ಅವರ ಒಂದು ಸನ್ಮಾನ ಅವ್ರ ಕಡೆಯಿಂದ ಆಗಿದೆ. ಎರಡನೇದಾಗಿ ಪುಲಿಯವರು ನಮ್ಮ ಡಾಕ್ಟರ್ ಕುರುವ ಬಸವರಾಜ್ ಸಾಹೇಬ್ರು ಹೇಳ್ದಂಗೆ ಭಾಳ ಪಾಂಡಿತ್ಯವುಳ್ಳವರು. ನಾನು ನಿನ್ನೆ ದಿನ ಬಂದರು ಸರ್, ಆದಿತ್ಯ ಸಾಹೇಬ್ರು ಗಮನಿಸ್ತಾ ತರೋದು. ನಿನ್ನೆ ಬೆಳಗ್ಗೆಯಿಂದ ನಾನು ಅವ್ರ ಜೊತೆ ಇದ್ದೀನಿ, ಹೋಗಿ ವಿಚಾರಿಸ್ತಾ ಇದ್ದೀವಿ. ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ ಇದಾಗಿತ್ತು. ಸಜ್ಜನಿಕೆ, ಪಾಂಡಿತ್ಯ, ಸುಸಂಸ್ಕೃತ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟೊಂದು ನನಗೆ ಅವ್ರ ಬಗ್ಗೆ ಒಂದು ಅಭಿಮಾನ ಹುಟ್ಟು. ಅದು ಒಂದು. ಎರಡನೇದು, ಇವತ್ತು ಅವರು ಏನು ಕರಡು ಮಜಲಿಗೆ ಅಂತ ಏನು ಮಜಲು ಇದರಲ್ಲಿ ಅವರು ಪ್ರಸಿದ್ಧಿ ಪಡೆದಿದ್ದಾರೆ. ಅದನ್ನು ನಾನು ಎಷ್ಟು ನಿಮಗೆ ಒಂದು ಇದನ್ನು ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳೋದ್ರಿಂದ ನಾನು ಹೇಳಬೇಕು ಅಂತ ಒಂದು ನನ್ನ ಇದು. ಯಾಕೆಂದರೆ ಹಿರಿಯ ಕಲಾವಿದರು ಬಂದಿದ್ದಾರೆ, ಅವ್ರಿಗೆ ಇದನ್ನು ಹೇಳೋದು ಮುಖ್ಯ. ಇದು ಕೃತಯುಗದಲ್ಲಿ ದಕ್ಷ ಬ್ರಹ್ಮ 60 ಜನ ಹೆಣ್ಮಕ್ಳು ಆತನಿಗೆ. ಆ ಹೆಣ್ಮಕ್ಳನ್ನ ಎಲ್ಲ ದೇವಾನುದೇವತೆಗಳಿಗೆ ಕೊಟ್ಟಿದ್ರು. ಕೊನೆ ಮಗಳು ದ್ರಾಕ್ಷಾಯಿಣಿ ಇದ್ಲು. ಆ ದ್ರಾಕ್ಷಾಯಿಣಿನ ಯಾರು ಕೊಡಬೇಕು ಅಂತ ಹುಡುಕ್ತಾ ಇದ್ರು. ಬ್ರಹ್ಮ, ನಮ್ಮ ಇವರು ನಾರದ ಇವರೆಲ್ಲ ಇಲ್ಲ ನಮ್ಮೆಲ್ಲರಿಗಿಂತ ಯೋಗ್ಯ ಅಂದರೆ ಶಿವ, ಅವನು ಕೊಡು ಕೊನೆ ಮಗಳು ಅಂತ ಅಂದರು. ಆದರೆ ಮದುವೆ ಮಾಡಿ ಎಲ್ಲ ಆದಮೇಲೆ ಯಾವುದೋ ಒಂದು ಇದಾಗ್ತದೆ, ಎಲ್ಲ ದೇವತೆಗಳು ನನ್ನ ಅಡಿತೀರ ಆದಮೇಲೆ ನಾನೇ ದೊಡ್ಡವನು ಅನ್ನುವಂಥ ಅಹಂ ಬಂದ್ಬಿಡುತ್ತೆ ದಕ್ಷ ಬ್ರಹ್ಮಂಗೆ. ಆವಾಗ ಏನಾಗ್ತದೆ ಅಂದರೆ ಇವರು ಮದುವೆ ಎಲ್ಲ ಇದಾಗಿರ್ತದೆ. ಒಂದು ಯಜ್ಞ ಮಾಡ್ತಾರೆ. ಯಜ್ಞಕ್ಕೆ ಇವ್ರನ್ನೂ ಕರೆಸ್ತಾರೆ. ಆದರೆ ಆ ಮಗಳು ಬಂದಾಗ ನಾರು ಈ ಮುಡಿನಲ್ಲಿ ಇರ್ತಾರೆ. ಇವರೆಲ್ಲ ಬೇರೆ ಹೆಣ್ಮಕ್ಳೆಲ್ಲ ತುಂಬ ಒಳ್ಳೆ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ಇದು ಅವನಿಗೆ ಅವಮಾನ ಆಗ್ಬಿಡ್ತದೆ. ನಾನು ಕರೆದಿಲ್ಲ ಅದನ್ನ, ಯಾಕೆ ಬರಕ್ಕೆ ಹೋದೆ ಅಂತ ಮಗಳಿಗೆ ಎಲ್ಲಾರು ಎದುರುಗಡೆ ಅವಳು ಅವಮಾನ ಆಗಿ ಇದಿದೆಯಲ್ಲ ಏನು ಅಗ್ನಿ ಪ್ರವೇಶ, ಅವನೇನು ಇದನ್ನ ಮಾಡ್ತಾ ಇರ್ತಾನೆ, ಅದಕ್ಕೆ ಬಿದ್ದು ಸತ್ತೋಗ್ತಾಳೆ. ಇದರಲ್ಲೇ ಆ ಶಿವ ಗೊತ್ತಾಗಿ ನಾರದನಿಂದ ಅದು ಆಗಿದ್ದು. ನಾರದ ಹೋಗಿ ಹಿಂಗಾಗ್ಬಿಟ್ಟಿದೆ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಕರಿಬಾರ್ದಾಗಿತ್ತು, ನಿಮ್ಮ ಮಗಳನ್ನ ಇದು ಹೆಂಡತಿನ ಕರ್ಕೊಂಡು ಹೋಗ್ಬಾರ್ದಾಯ್ತು, ಹಿಂಗೆ ಮಾಡ್ಬಿಟ್ಟ ಅಂತ. ಆವಾಗ ಈ ಶಿವ ಬಂದು ಆ ಕೋಪ ಮತ್ತು ಆ ಇದರಲ್ಲಿ ನನ್ನ ಹೆಂಡತಿನ ಹಿಂಗೆ ಮಾಡಿದ್ನಲ್ಲ, ಸ್ವಂತ ತಂದೆ, ಅಗ್ನಿ ಪ್ರವೇಶ ಆಯ್ತಲ್ಲ ಅಂತ ದ್ರಾಕ್ಷಾಯಿಣಿನ ನೆನ್ಕೊಂಡು ಆವಾಗ ವೀರಭದ್ರನ ಅವತಾರ ತಾಳಿ ಇದನ್ನ ಕಟ್ ಮಾಡ್ತಾರೆ. ಆ ಕಟ್ ಮಾಡಿದಾಗ ಆ ಇದ್ರದ್ದು ಏನು ಕರಡು ಮಜಲು ಹುಟ್ಟುತ್ತೆ. ಅವ್ರನ್ನ ಕಟ್ ಮಾಡಿ ಅವ್ರ ದೇಹನ ಬಡಗ ಮಾಡಿ ಅವರ ಕಿರುಬೆರಳಿಂದ ಇದು ಬಹಳ ಅಂದ್ರೆ ಆ ದಕ್ಷ ಬ್ರಹ್ಮನ ಅಲ್ಲೆಲ್ಲ ಸಮ್ಮುಖದಲ್ಲಿ ಇದು ಮಾಡಿ ಆ ಮೂಳೆಗಳನ್ನೆಲ್ಲ ತೆಗೆದು ಆ ಎಲುಬುಗಳಿಂದ ಇದನ್ನು ಮಾಡಿ ಈ ಕರಡು ಮಜಲು ವಾದ್ಯ ಮಾಡಿ ಮಾಡ್ತಾರೆ. ಇದು ಹಿನ್ನೆಲೆ. ಆವಾಗ ಅಂದರೆ ಕೃತಯುಗದಲ್ಲಿ ಇದು ಹುಟ್ಟು ಬರ್ತದೆ. ಯಾವುದು ಕರಡು ಮಜಲು. ಇಂಥ ಒಂದು ಇದನ್ನ
ಪುಣ್ಯಾತ್ಮರು ಕಲ್ತಿದ್ದಾರೆ, ಹಳ್ಳಿಗೆಲ್ಲ ಸುತ್ತಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ, ಡೆಲ್ಲಿವರೆಗೂ ಹೋಗಿದ್ದಾರೆ. ಮತ್ತು ವೆಂಕಮ್ಮ ಹೆಂಡತಿಯವರು ವೆಂಕಮ್ಮನವರು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಹಿಸ್ಟ್ರಿ ಓದಿದೆ ಬಗ್ಗೆ 1934 ಹುಟ್ಟಿದ್ದೀರಿ ತಾವು. ಇವರ ಹೆಂಡತಿ ಪಾಪ ಇದು ಶುಗರ್ ಬಂದು ಗ್ಯಾಂಗ್ರೀನ್ನಲ್ಲಿ 6-7 ವರ್ಷ ಆಯಿತು, ತೀರ್ಕೊಬಿಟ್ರು. ಅಲ್ಲಿವರೆಗೂ ಚೆನ್ನಾಗಿ ನೋಡ್ಕೊಂಡಂಥ ಪುಣ್ಯಾತ್ಕತೆ. ಇವತ್ತು ಇವ್ರನ್ನ ನಾವು ಕರೆದು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ನಮ್ಮ ಜಾನಪದ ಲೋಕಕ್ಕೆ, ಕರ್ನಾಟಕ ಜಾನಪದ ಪರಿಷತ್ತಿಗೆ ನಾವು ಗೌರವ ತಗೊಂಡಂಗೆ ಅಂತ ನಾನು ಭಾವಿಸಿ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎರಡನೇದಾಗಿ ಭಾಳ ಆತ್ಮೀಯರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಬಂದಿದ್ದಾರೆ. ಅವರು ಕೆಲಸಗಳಿತ್ತು, ಇವತ್ತು ಸೆಕೆಂಡ್ ಸಾಟರ್ಡೆ ಆದರೂ ಅವ್ರು ಬಂದಿದ್ದಾರೆ. ನಾನು ತುಂಬ ಆತ್ಮೀಯರು, ಒಳ್ಳೆಯವರು, ಒಳ್ಳೆಯ ಅಧಿಕಾರಿ. ನಾನು ಅವ್ರ ಇಲಾಖೆಯಲ್ಲಿ ಭಾರಿ ವರ್ಷ ಕೆಲಸ ಮಾಡಿದನು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತೇನೆ. ಆಮೇಲೆ ನಮ್ಮ ನಾಗೇಗೌಡರ ಮೊಮ್ಮಗ ಅವರು ತುಂಬದ ಕೊಡ ತುಳ್ಕೋದಿಲ್ಲ ಅಂತ ಆ ಒಂದು ಗುಣವನ್ನು ನಾನು ನೋಡ್ತಾ ಇದ್ದೀನಿ ಅವರಲ್ಲಿ. ನಾನು ಬಿಚ್ಚು ಮನಸ್ಸಿನಲ್ಲಿ ಅವ್ರ ಜೊತೆ ಮಾತಾಡ್ತೀನಿ, ನನ್ನ ಕಷ್ಟ ಸುಖ ಎಲ್ಲ ಮಾತಾಡ್ತೀನಿ. ನನಗೆ ಬೆನ್ನೆಲುಬು, ಈ ಸಂಸ್ಥೆಗೆ ಬೆನ್ನೆಲುಬು. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಮೇಲೆ ಅವ್ರ ಸ್ನೇಹಿತರು, ನಮ್ಮ ಕೂಲಿಯವರ ಸ್ನೇಹಿತರು ಬಂದಿದ್ದಾರೆ, ಅವ್ರ ಜೊತೆಗೆ ಅವ್ರನ್ನ ನಿಮ್ಮ ಪರವಾಗಿ ಸ್ವಾಗತ ಕೋರ್ತೀನಿ. ಮಿಗಿಲಾಗಿ ನಮ್ಮ ಕುರುವ ಬಸವರಾಜ್ ಸಾಹೇಬರು ಇದನ್ನೆಲ್ಲ ಸಂವಾದ ಇದೆಲ್ಲ ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಅವರು ನೋಡ್ಕೊಳ್ತಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ, ಹೆಚ್ಚಿನದಾಗಿ ನಮ್ಮ ಅಣ್ಣ ಅವರು ಬಂದಿದ್ದಾರೆ, ಚಂದ್ರಣ್ಣವರು. ಭಾರತದಿಂದ ನಾವು ಫೋನ್ ಮಾಡಿದ್ರೆ ಓಡ್ ಬರ್ತಾರೆ. ಅವ್ರಿಗೆ ನಾನು ನಿಮ್ಮೆಲ್ಲ ಪರವಾಗಿ ಸ್ವಾಗತ ಕೋರ್ತೀನಿ. ಅದು ನಮ್ಮ ಧರ್ಮ. ಆಮೇಲೆ ನಮ್ಮ ಹಿರಿಯರು, ಅವರು ನಮ್ಮ ಈ ಜಾನಪದ ಲೋಕ ಅಂದರೆ ಶಿವಾಜಿ ಅಂದರೆ ಜಾನಪದ ಲೋಕ. ಯಾವುದಕ್ಕೂ ಮಿಸ್ ಮಾಡಲ್ಲ. ಕರೆದ್ರೆ ಫೋನ್ ನೀವು ಯೋಚನೆ ಮಾಡಬೇಡಿ, ನಾನು ಬರ್ತೀನಿ ಅಂತಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ, ಹೆಚ್ಚಿನ ಮಟ್ಟಿಗೆ ನನ್ನ ಕಲಾವಿದರು ಇದ್ದಾರೆ. ಅಂಬೇಡ್ಕರ್ ನಗರದ ಪಂಬಾಳಂನವ್ರು ಇದ್ದಾರೆ, ಇವರಿದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರನ್ನೆಲ್ಲ ನಾನು ಸ್ವಾಗತ ಕೋರ್ತೀನಿ. ನಮ್ಮ ಚಿಕ್ಕರ್ಸಯ್ಯನವ್ರು ಇದ್ದಾರೆ, ಕೆಂಪಯ್ಯನವರು ಇದ್ದಾರೆ, ಆಮೇಲೆ ಇಲ್ಲಿ ಈ ಕಡೆಯವರು ಎಲ್ಲ ನಮ್ಮ ಇವರಿದ್ದಾರೆ. ಇವರೆಲ್ಲರಿಗೂ ನಾನು, ಆಮೇಲೆ ಟ್ರೈನಿಸ್ ನಮ್ಮದು ಎಲ್ಲರೂ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಪ್ರಭು ಕಾಣ್ತಾ ಇಲ್ಲ, ಪ್ರಭು ಎಲ್ಲರಿಗೂ ನಾನು ಸ್ವಾಗತ ಕೋರ್ತಾ, ನಾನು ಮುಂದಿನ ಕಾರ್ಯಕ್ರಮವನ್ನು ದಯಮಾಡಿ ನಡೆಸ್ಕೊಡ್ಬೇಕು ಕುರುವ ಬಸವರಾಜ್ ಅಂತ ನಾನು ಕೇಳ್ಕೊಂಡು ನಾನು ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಕೆಲವರು ತುಂಬ ಕೆಲಸಗಾರರು ಮಾತಾಡಬೇಕು ಅಂತಂದರೆ ಏನು ಬೇಡ ಅನ್ನೋ ಒಂದು ಥರದ ಆಪ್ತ ಮತ್ತು ಸಜ್ಜನಿಕೆಯಲ್ಲಿ ಇರ್ತಾರೆ. ನಮ್ಮ ತಾಲೂಕು ಪಂಚಾಯತಿ ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಮಾಡಬೇಕು. ಎಲ್ರಿಗೂ ಈ ದಿನ ಶನಿವಾರದ ಸಂಜೆಯ ನಮಸ್ಕಾರಗಳು. ವೇದಿಕೆಯ ಮೇಲಿರುವಂತಹ ಹಿರಿಯ ಸಜ್ಜನ ವ್ಯಕ್ತಿಗಳು, ಕಲಾವಿದರು, ನಮ್ಮೆಲ್ಲರ ನಾವು ಸಹ ಇವರಂಗೆ ಬದುಕಿ ಬಾಳಬೇಕು ಅಂತ ಅವ್ರು ನೋಡಿದ್ರೆ ಅನ್ನಿಸ್ಬೇಕು. ಆ ರೀತಿ ಇರುವಂತಹ ವ್ಯಕ್ತಿಗಳು, ಶ್ರೀಯುತ ಹುಲಿ ಸಾಹೇಬರು ಅವ್ರಿಗೆ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರುವಂತಹ ಸರ್ ಅವರಿಗೆ, ಆದಿತ್ಯ ಸರ್ ಅವರಿಗೆ, ನಮ್ಮ ಇಲಾಖೆಯಲ್ಲೇ ಕೆಲಸ ಮಾಡಿ ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಿರುವಂತಹ ಶ್ರೀಯುತ ರುದ್ರಪ್ಪ ಸರ್ ಅವರಿಗೂ ಹಾಗೂ ಅವರ ಪೊಲೀಸರ ಸ್ನೇಹಿತರಿಗೂ ಎಲ್ರಿಗೂ ನಿಮಗೂ ಸಹ ನನ್ನ ಮತ್ತೊಮ್ಮೆ ನಮಸ್ಕಾರಗಳು. ಈ ಜಾನಪದ ಅಂದರೆ ನಮಗೆ, ನಾವು ಹಳ್ಳಿಯಲ್ಲಿ ಬೆಳೀತಿದ್ದಾಗ ಜಾನಪದ ಅಂದರೆ ಅದು ವಿಶೇಷ ಅಂತ ಅನ್ನಿಸ್ತಿರ್ಲಿಲ್ಲ. ಯಾವುದನ್ನ ನಾವು ಕಳ್ಕೋತೀವೋ ಆಗ ವಿಶೇಷ ಅನಿಸುತ್ತೆ. ಅದನ್ನು ಕಳ್ಕೊಂಡಿದ್ದು ಆಬ್ಸೆನ್ಸಲ್ಲೇ ಅದರದ್ದು ನಮಗೆ ಗೊತ್ತಾಗೋದು. ಇತ್ತು ಈಗಿಲ್ಲ ಅನ್ನಿಸ್ದಾಗ, ಇದ್ದಾಗ ಗೊತ್ತಾಗಲ್ಲ. ಆಗ ನಮ್ಮ ಅಜ್ಜಂದಿರು, ಅಜ್ಜಿಯರು, ನಮ್ಮ ಸೋದರತ್ತಿಯರು ಇವರೆಲ್ಲ ಜಾನಪದ ಕಥೆಗಳನ್ನು ನಮಗೆ ಹೇಳಿ ಬೆಳೆಸಿದರು. ಶಾಲೆಯಲ್ಲೂ ಸಹ ಗೋವಿನ ಹಾಡು ಅಂತ ಒಂದು ಹಾಡಿತ್ತು. ಆ ಗೋವಿನ ಹಾಡನ್ನು ಇವತ್ತಿಗೂ ಸಹ ಅದರಂಥ ಶ್ರೇಷ್ಠವಾದ ಒಂದು ಕವನವನ್ನು ನಾನು ಇನ್ನೊಂದು ಓದಿಲ್ಲ. ಅದರಲ್ಲಿರುವಂತಹ ಒಂದು ನೈತಿಕ ಪಾಠ, ಶೌರ್ಯ, ತ್ಯಾಗ, ಬಲಿದಾನ ಇತ್ಯಾದಿ ಇವ್ಯಾವೂ ಸಹ ನನಗೆ ಇದುವರೆಗೆ ಇನ್ಯಾವುದೇ ಪ್ರಪಂಚದ ಸಾಹಿತ್ಯದಲ್ಲಿ ಸಿಕ್ಕಿಲ್ಲ. ಅದು ನಮ್ಮ ಜಾನಪದ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಅವು ವಾಕ್ ಸಂಪ್ರದಾಯದ ಜಾನಪದ ಆದರೆ, ನಮ್ಮ ಹುಲಿ ಸಾಹೇಬರು ಸಾಂಸ್ಕೃತಿಕ ರೂಪದ ಜಾನಪದದಲ್ಲಿ ಪಳಗಿದ್ದಾರೆ. ಜೊತೆಗೆ ಅವರಲ್ಲೂ ಸಹ ವಾಕ್ ಸಂಪ್ರದಾಯದ ತಮ್ಮ ನೃತ್ಯ ಮಾಡುವಾಗ ಹಾಡುಗಳನ್ನು ಹೇಳುವಂಥದ್ದು ಇದೆಲ್ಲ ಇರುತ್ತೆ. ನನಗೂ ಅಷ್ಟು ಗೊತ್ತಿಲ್ಲ.
ಬಟ್ ಜಾನಪದದಲ್ಲಿ ತುಂಬ ನಾವು ಕಲ್ತ್ಕೋಬೇಕಾಗಿದ್ದು, ಅಳವಡಿಸಿ ಮುಂದೆ ಹೋಗ್ಬೇಕಿರೋದು ತುಂಬ ಇದೆ. ಮಡಿಕೆಯಲ್ಲಿ ನೀರು ಕುಡಿತಿದ್ವಿ, ಸ್ಟೀಲ್ ನೀರು ಬಂತು, ಈಗ ಪ್ಲಾಸ್ಟಿಕ್ ಡಬ್ಬಿಗೆ ಬಂದಿದ್ದೀವಿ. ಮಡಿಕೆಯಲ್ಲಿ ಕುಡಿತಿದ್ದಾಗ ಕಾಯಿಲೆ ಇರಲಿಲ್ಲ, ಪ್ಲಾಸ್ಟಿಕ್ ಡಬ್ಬಿಗೆ ಬಂದಾಗ ಕಾಯಿಲೆಗಳು ತಕ್ಷಣ ಕಂಡು ಬರ್ತಿಲ್ಲ, ಬಟ್ ಸಾಯೋ ಹೊತ್ತಿಗೆ ಯಾಕಪ್ಪ ಬದುಕ್ತೆ ಅನ್ನೋ ರೀತಿ ಸಾಯೋ ಥರ ಆಗ್ತಿದೆ. ಆಗೆಲ್ಲ ನಾಟಿ ಹಸುವಿನ ಹಾಲುಗಳನ್ನ ಕುಡಿತಿದ್ವಿ, ಈಗ ಎಲ್ಲ ಹೈಬ್ರಿಡ್ ಆಯಿತು. ನಾಟಿ ಹಸು ಹಾಲು ಕುಡಿತಿದ್ದಾಗ ಇದ್ದಂಥ ಶಕ್ತಿ ಈಗ ಒಂದು ಸ್ವಲ್ಪ ನಡ್ಕೊಂಡು ಹೋದ್ರೇ ಸುಸ್ತಾಗೋ ಪರಿಸ್ಥಿತಿ ಬಂದಿದೆ. ಮಕ್ಕಳನ್ನ ಕೇಳಿದ್ರೆ ಹಾಲೆಲ್ಲಿಂದ ಬರುತ್ತೆ, ಪ್ಯಾಕೆಟಿಂದ ಅಂತ ಹೇಳೋ ಪರಿಸ್ಥಿತಿ. ಹಾಲನ್ನು ಒಂದು ಫಾರ್ಮ್ ರೀತಿ ಮಾಡಿ ಇದೆಲ್ಲ ನಾವಿವತ್ತು ಅನುಭವಿಸ್ತಿರೋದು. ಜಾನಪದದಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುವಂತಹ ಅಂಶಗಳು ಇರಲಿಲ್ಲ ಜಾಸ್ತಿ, ಬಟ್ ಈಗ ನಾವು ಆಧುನಿಕತೆಯನ್ನು ಹೊಂದಿಸ್ಕೊಂಡು ಅದ್ರ ಜೊತೆಗೆ ಜಾನಪದವನ್ನು ತಗೊಂಡೋಗ್ಬೇಕಿದ್ದು ನಮ್ಮ ಕರ್ತವ್ಯ ಆಗಿತ್ತು. ಆದರೆ ನಾವೇನು ಮಾಡಿದ್ವಿ, ಅದನ್ನು ಪೂರ್ತಿ ಬಿಟ್ವಿ, ಆಧುನಿಕತೆ ಮಾತ್ರ ಒಪ್ಕೊಂಡ್ವಿ. ಯಾವಾಗ ನಮ್ಮ ಹಳೆಯ ಜ್ಞಾನವನ್ನು ಮರ್ತೀವಿ, ಮನುಷ್ಯ ಆಗ್ಬೋದು, ಯಾವುದೇ ಪ್ರಾಣಿ ಆಗ್ಬೋದು, ತನ್ನ ಸೃಷ್ಟಿ ಮೂಲವನ್ನು ಮರೆತು ಬದುಕಲಿಕ್ಕೆ ಆಗಲ್ಲ. ಆ ಸೃಷ್ಟಿ ಮೂಲದ ನಾಲೆಡ್ಜ್ ಇರೋದೇ ಈ ಜಾನಪದದಲ್ಲಿ. ಇದನ್ನು ನಾವು ಮರೆತಾಗ, ಬರೀ ಆಧುನಿಕತೆಯನ್ನು ಒಪ್ಕೊಂಡಾಗ ಏನೆಲ್ಲ ಅವಘಡಗಳಿಗೆ ಒಳಗಾದವೋ ಇದನ್ನು ತಪ್ಪಿಸಲಿಕ್ಕೆ ಈ ಒಂದು ನಮ್ಮ ನಾನು ಮಂಡ್ಯದವನೇ, ಬಟ್ ಬೆಂಗಳೂರು ಮಂಡ್ಯ ಮಧ್ಯದಲ್ಲಿ ಒಂದು ಜನಪದ ಲೋಕವನ್ನು ಸನ್ಮಾನ್ಯರು ಕಟ್ಟಿದ್ರು ಅಂತ ನಾನು ಓದಿದ್ದು ಪರಿಜ್ಞಾನ ಇತ್ತು. ಆಮೇಲೆ ಒಂದೊಂದು ಸಾರಿ ಭೇಟಿನೂ ನೀಡ್ತಿದ್ವಿ, ಆಗ ಇಲ್ಲಿರುವ ಸಂರಕ್ಷಣೆಗಳು ಎಲ್ಲ ಗೊತ್ತಾಯಿತು. ನಂತರ ಇನ್ನೊಂದು ಸ್ವಲ್ಪ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಕ್ಕೆ ಶುರು ಮಾಡಿದಾಗ ಜಾನಪದದ ಜ್ಞಾನ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಬಂತು. ಕಾಳೇಗೌಡ ನಾಗವಾರರು, ಸೋಮಶೇಖರ ಇಂಬ್ರಾಪುರವರು ಇವರೆಲ್ಲ ಬರೆದಿದ್ದಂಥನ್ನು ಸ್ವಲ್ಪ ಓದ್ಕೊಂಡ್ವಿ. ಆಗ ಗೊತ್ತಾಯಿತು, ನಾವಿದೆಲ್ಲ ಊರಲ್ಲಿ ಸುಮ್ಮನೆ ಕೇಳ್ತಿದ್ವಿ, ಬಟ್ ಇದು ಇನ್ನೂ ವಿಶಾಲವಾಗಿದೆ ಮತ್ತು ಈಗ ನಾವು ಮರ್ತ್ಕೋತಿದ್ದೀವಿ ಅನ್ನೋದು ಗೊತ್ತಾಯಿತು. ನಮ್ಮ ದಿನನಿತ್ಯದ ಜೀವನದಲ್ಲಿ ಜಾನಪದವನ್ನು ಈ ಆಧುನಿಕತೆಯ ಜೊತೆಗೆ ಮೇಳೈಸ್ಕೊಂಡ್ರೆ ನಾವು ಇನ್ನೂ ಒಂದು ಗುಣಾತ್ಮಕ ಜೀವನವನ್ನು ಕಾಣ್ಬೋದು ಅನ್ನೋದು ಸಹ ಸ್ವಲ್ಪ ಅರಿವಿಗೆ ಬಂತು. ಈ ದಿಶೆಯಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ಜಾನಪದ ಲೋಕ ಅಂತ ಈ ಸಂಸ್ಥೆ, ಈ ಜಾನಪದದ ಜ್ಞಾನವನ್ನು ರಕ್ಷಿಸುವಲ್ಲಿ ಮತ್ತು ಉಳಿಸಿ ಬೆಳೆಸುವಲ್ಲಿ ಮಾಡ್ತಿರುವಂತಹ ಪ್ರಯತ್ನಗಳು, ಈ ಸಂಸ್ಥೆ ಇರೋ ಕಾರಣದಿಂದಲೇ ಇಲ್ಲಿ ಒಂದು ನಾವೆಲ್ಲ ಸೇರಿರಲಿಕ್ಕೆ ಸಾಧ್ಯ ಆಗಿರೋದು. ಜಾನಪದದ ಬಗ್ಗೆ ನಮಗೆ ಅರಿವು ಬರಲಿಕ್ಕೆ ಸಾಧ್ಯ ಆಗಿರೋದು. ಈ ಒಂದು ಸಂಸ್ಥೆಯ ಪಾತ್ರ ಅತ್ಯಂತ ಉತ್ತಮವಾದಾಗಿದೆ. ಈ ಒಂದು ಸಂಸ್ಥೆಯ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲರೂ ಓದ್ತೀವಿ ಈಗಲೂ. ಅದನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮುಗಿದ ಮೇಲೆ, ಕೆಲಸ ತಗೊಂಡ್ಮೇಲೆ ನಾವು ಬದುಕನ್ನು ಮಾಡಬೇಕಲ್ಲ, ಆ ಟೈಮಲ್ಲಿ ಈ ಸಂಸ್ಥೆಯಲ್ಲಿ ಏನು ಸಂರಕ್ಷಿಸಿ ಉಳಿಸಿ ಬೆಳೆಸಿದ್ದಾರೆ ಇವನ್ನ ಅಳವಡಿಸ್ಕೊಂಡು ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇವತ್ತು ಸರ್ರು ಕರೆದಾಗ ನನಗೆ ತುಂಬ ಮುಜುಗರ ಆಯಿತು, ಸ್ವಲ್ಪ ಅಲ್ಲ ತುಂಬ ಮುಜುಗರ, ಇಲ್ಲಿ ಬಂದು ಮಾತಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ. ಆದರೂ ಸಹ ಸರ್ರು ಇಲ್ಲ ಬನ್ನಿ, ನಿಮ್ಮ ಪದ ನಿಮಿತ್ತಕ್ಕಾದರೂ ನೀವು ಬರಬೇಕು ಅಂತ ಹೇಳಿ ಕರೆದಾಗ ಬಂದಿದ್ದಾಯಿತು. ನಮ್ಮ ಹಿರಿಯರ ಮುಂದೆ ಕೂತ್ಕೊಳ್ಳಿಕ್ಕೆ ಈಗಲೂ ಸಹ ಮುಜುಗರನೇ ಆಗ್ತಿದೆ. ಇಷ್ಟು ಹೇಳಿ ಇಲ್ಲಿ ಕರೆದಂತಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕರಿಸ್ತಾ, ಮತ್ತು ನಮ್ಮ ಹಿರಿಯರಿಗೂ ಸಹ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಸಭೆಯ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಆದಿತ್ಯ ನಂಜರಾಜ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಕಲಾವಿದರೇ ಹಾಗೂ ನನ್ನ ಬಂಧುಗಳೇ, ಈ ದಿನ ನಮ್ಮ ತಿಂಗಳ ಅತಿಥಿಗಳಾದ ಶ್ರೀ ವೆಂಕಪ್ಪ ಪುಲಿ ಅವರಿಗೆ ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು. ಸದಾ ನಮ್ಮ ಪ್ರೋತ್ಸಾಹ ನಿಮ್ಮ ಜೊತೆ ಇರುತ್ತದೆ. ನನ್ನ ಕಡೆಯಿಂದ ನಿಮಗೆ ನಾನು ಶುಭ ಹಾರೈಸುತ್ತೇನೆ. ಈ ವರ್ಷ ಬಹಳ ಜನಪದ ಲೋಕಕ್ಕೆ ಬಹಳ ದೊಡ್ಡ ವರ್ಷ, ಏಕೆಂದರೆ ನಾವು ಈ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತೇವೆ. ಮುಂದಿನ ವಾರ ಭಾನುವಾರ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಒಂದು ಜಾನಪದ ಲೋಕದ ಬೆಳ್ಳಿ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಿಸುತ್ತಿದ್ದೇವೆ. ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೂ ನಾವು ಜಾನಪದ ಗಾಯನ, ಆಹಾರ ಮೇಳ ಹಾಗೂ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು
ಅದನ್ನು ಯಶಸ್ಸು ಮಾಡಲು ನಾನು ವಿನಂತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಚಿಂಚನಗಿರಿ ಸ್ವಾಮಿಗಳು ಉದ್ಘಾಟಿಸುತ್ತಿದ್ದಾರೆ 5 ಗಂಟೆಗೆ. ಇದಾದ ನಂತರ ಈ ತಿಂಗಳ 17 ಮತ್ತು 18 ತಾರೀಕಿಗೆ ನಮ್ಮ ಲೋಕೋತ್ಸವ ಕಾರ್ಯಕ್ರಮ ಕೂಡ ಜಾನಪದ ಲೋಕದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಕೂಡ ನೀವೆಲ್ಲ ಬಂದು ಈ ಒಂದು ಉತ್ಸವವನ್ನು ಇಟ್ಟುಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ಧನ್ಯವಾದ. ನಮ್ಮ ಈ ವೆಂಕಪ್ಪ ಹುಲಿ ಅವರನ್ನು ಹುಲಿ ಅಂತ ಮಾಡಿದವರು HL ನಾಗೇಗೌಡರು. ಈಗ 20 ವರ್ಷದಿಂದ ನಮ್ಮ ಲೋಕೋತ್ಸವ ಪ್ರಶಸ್ತಿನ ಬಯಲುರಂಗಮಂದಿರದಲ್ಲಿ ಕೊಡುವ ಸಮಯದಲ್ಲಿ ಭೇಟಿಯಾದಾಗ ಅವರ ಪ್ರತಿಭೆಯನ್ನು ಗಮನಿಸಿ ಅವರು ಹುಲಿ ನೀವು ಅಂತ ಹೇಳಿದರು. ಹಾಗಾಗಿ ಅವರ ಹುಲಿ ಪ್ರತಿಭೆ, ಈ ಹುಲಿ ಪ್ರತಿಭೆಯೊಂದಿಗೆ ಯಾವಾಗಲೂ ಸಾಥಿ ಬಸವಣ್ಣಪ್ಪ ಚಿಕ್ಕಮಠ ಅವರು ಕೂಡ ನಮ್ಮ ಪ್ರೀತಿಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾರೆ. ಹಾಗೆ ಈ ದಿವಸದ ನಮ್ಮ ಅತಿಥಿಗಳಾಗಿ ಬಂದು ನಮ್ಮೊಡೆ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಆರಂಭಿಸೋಕ್ಕೆ ಹಂಚಿಕೊಂಡ್ರು ಅಷ್ಟೇ. ಆದರೆ ಆನಂತರ ನಿರರ್ಗಳವಾಗಿ ತಮ್ಮ ಅನುಭವವನ್ನು ಬಿಚ್ಚಿಕೊಟ್ಟ ತಾಲೂಕ್ ಪಂಚಾಯಿತಿಯ ಇಒ ಆದ ಶ್ರೀ ಶಿವಕುಮಾರ್ ಅವರಿಗೆ ನಮ್ಮ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತೇವೆ. ಸಭೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನಾವಿನ್ನು ಹುಲಿಯವರ ಜೊತೆಗೆ ಸಂಚರಿಸೋಣ. ಬಹಳ ಮುಖ್ಯವಾದ್ದು, ನಾವಿನ್ನೂ ನಮ್ಮ ಅಧ್ಯಯನದ ದೂರದಲ್ಲಿ 2 ಬೇರೆ ಬೇರೆ ದಿಕ್ಕುಗಳಿದ್ದೀವಿ. ಒಂದು ಜಾನಪದವೇ ಆಗಿ ಸಂಚರಿಸ್ತಾ ಇರುವ ಒಂದು ತಲಸ್ಪರ್ಶಿಯಾದ ಕರ್ನಾಟಕ ಸಂಗೀತವು ಇನ್ನು ಭಾವ ಉತ್ಪತ್ತಿಯಾಗುವ ದಾರಿಯಲ್ಲಿ ಕಾಣಸಿಗುವ ಈ ಕರ್ನಾಟಕ ಸಂಗೀತ, ಮತ್ತು ಈಗಾಗಲೇ ಪ್ರೌಢವಾಗಿ ಅಭಿಜಾತವಾಗಿ ಸಂಚರಿಸ್ತಾ ಇರ್ತಕ್ಕಂಥ ಸಂಗೀತಗಳ ಮಧ್ಯೆ ಯಾವ್ಯಾವ ಹಂತದವಂತೂ ನಾವಿನ್ನೂ ಅಧ್ಯಯನಕ್ಕೂ ಬಿಡಿಸಿ ನೋಡೋಕ್ಕೆ ಆಗದೆ ಹೋಗಿದೆ. ನಮ್ಮ ಸಂದರ್ಭ ಆಗಿದೆ. ಒಂದು ಅಭಿಜಾತ ಸಂಗೀತವನ್ನು, ಶಾಸ್ತ್ರೀಯ ಸಂಗೀತವನ್ನು ಅಭ್ಯಸಿಸೋದಕ್ಕೂ ಮತ್ತೆ ಜಾನಪದವನ್ನು ಎರಡನ್ನೂ ಒಮ್ಮೆಗೆ ನೋಡಬಲ್ಲ ಪ್ರತಿಭೆ ಬಹಳ ಕಡಿಮೆ ಸಿಗೋದ್ರಿಂದ ಈ ವಿಷಯ ನಮ್ಮಲ್ಲಿ ಉಳಿದಿದೆ. ಆದರೆ ಎಂಥ ವಿಶೇಷ ಅಂದರೆ ಇದು ಇನ್ನೂ ಜಾನಪದದ ಸ್ವರೂಪದಲ್ಲಿಯೇ ನಮ್ಮ ಮಧ್ಯೆ ಉಳಿದಿದೆ. ಹಾಗಾಗಿ ಕರಡೆ ಮಜಲು ಅಂದರೆ ಜಾನಪದ ಅಂತ ಭಾವಿಸ್ತೀವಿ. ಅದರ ಒಳ ಸಂಚಾರ, ನಡೆ, ತಾಳ, ಲಯಗಳನ್ನು ಕಂಡ್ರೆ ಅದಾಗಲೇ ಅಭಿಜಾತದ ದಾರಿಯಲ್ಲಿ ಎಷ್ಟೋ ದೂರ ಸಾಗಿದೆಯೋ ಅನ್ನೋ ಭಾವ ನಮಗಂತೂ ಕಾಣಸಿಗುತ್ತೆ ಅನ್ನೋದು ನಿಮ್ಮ ಮನಸ್ಸಿಗಿರಲಿ. ಈಗ ನಿಮ್ಮ ಮಧ್ಯೆ ಅವರನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಿಮ್ಮ ಮನೆ ಬಹಳ ದೊಡ್ಡ ಮನೆತನ, ಬಹಳ ದೊಡ್ಡ ಪ್ರತಿಭೆ ನಿಮ್ಮ ಮನೆಯಿಂದ ರೂಪ ಪಡೆದ ವಿವರಗಳು ಸಿಗುತ್ತೆ. ಬಸಪ್ಪ, ಬಳ್ಳಾರಿಯ ಬಸಪ್ಪ ಅವರ ತಂಡದಲ್ಲಿ ಬಹಳ ಮನೆತನದ ಒಬ್ಬ ದೊಡ್ಡ ಪ್ರತಿಭೆ, ಕಲಾವಿದೆಯಾಗಿ ನಾಡಿಗೆ ಹೆಸರಾಗಿರೋದನ್ನು ಗಾನಕೋಗಿಲೆ ಎಂದೇ ಕರೆದ ರಿಂದಾಬಾಯಿ ನಿಮ್ಮ ಅಜ್ಜಿಯಾಗಿರೋ ವಿವರ ಸಿಗುತ್ತೆ. ಅವರು ಆಗಲೇ ಕರ್ನಾಟಕ ಹಿಂದೂಸ್ತಾನಿ ಸಂಗೀತ ಕುಣಿತಗಳನ್ನೆಲ್ಲ ಕಂಡವರು. ಮನೆಯಲ್ಲಿಯೇ ಸಿತಾರು, ತಂಬೂರಿ, ಎಷ್ಟೆಲ್ಲ ಪಿಟೀಲು ಸೇರಿದ ವಾದ್ಯಗಳು ಮನೆಯಲ್ಲಿದ್ವು ಅಂದರೆ ಆ ಮನೆಯ ಸ್ವರೂಪ ಅದು ಹೇಗೆ ಹಿಂದಿನಿಂದ ಸಂಚರಿಸಿದೆ ಅನ್ನೋದು ಹುಲಿಯವರ ಹಿನ್ನೆಲೆಯಲ್ಲಿ ಕಾಣಸಿಗುತ್ತೆ. ಹಾಗಾಗಿ ಹುಲಿಯವರಿಗೆ ಅಷ್ಟು ಸಂಗೀತ ಮತ್ತು ಅಂತಹ ಪ್ರೌಢವಾದ ಹಿರಿತನ ಮನೆಯ ಒಂದಿಗೆ ಸಾಗಿರುವುದು ತಿಳಿತದೆ ಜೀವನದಲ್ಲಿ. ಆದರೂ ನೀವು ಹೇಗೆ ಈ ಕರಡಿ ಮದುವೆ ಜೊತೆಗೆ ಹೊರಳಿದ್ರಿ ಅಂತ ತಿಳ್ಕೊಬಹುದಾ ಅಂತ ನೋಡಿ. ಅವರಲ್ಲಿ ಸಿಂಬ್ಲಿಮ್ ಅವ್ರು ಬಂದಿದ್ದಾರೆ, ಅನ್ಸೂನ್ ಅವ್ರು ಬಂದಿದ್ದಾರೆ, ರುದ್ರೇಶ್ ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಸಂತ್ ಕುಮಾರ್ ಎಲ್ಲರಿಗೂ ನಮ್ಮ ಸ್ವಾಗತ. ಹಾಗೆ ನೀವು ಇಷ್ಟು ದೊಡ್ಡ ಪ್ರೌಢವಾದ ಒಬ್ಬ ಕಲಾವಿದೆಯ ಮೊಮ್ಮಗ, ನೀವು ಮನೆಯಲ್ಲಿ ಸಿತಾರ್ ಇದೆ ಅಂದರೆ
ನಿಮ್ಮ ಮನೆಗೆ ಒಂದು ಬೇರೆದೇ ವಾತಾವರಣ ಬಂದ್ಬಿಟ್ಟಿರ್ತದೆ. ಬಳಸ್ತಿರೋ ಬಿಡ್ತಿರೋ ಆದ್ರೆ ಮನೆಗೊಂದು ಪ್ರವೇಶ ಪಡಿದ ಮೇಲೆ ಅದಕ್ಕೊಂದು ಆಕಾರ ಬಂದ್ಬಿಡುತ್ತೆ. ಅಂತ ಹೊತ್ತಿನಲ್ಲಿಯೂ ನೀವು ಸಂಗೀತದ ದಾರಿಗೆ ಹೊರತಾಗಿ ಕರಡಿ ಮಜಲಿಗೆ ಹೇಗೆ ಹೊರಳಿದ್ರಿ? ಕಲಿಯುಗದಲ್ಲಿ ಹೊರಡ್ಬೇಕಾದ್ರೆ ನನ್ನ ಕಂಠ ಸರಿಯಾಗಿಲ್ಲ. ಏನೋ ಒಂದು ಸರಳಿ ಜಂಟಿ ಸ್ವರ್ಜಾತಿ ವರ್ಣಾಕೃತಿ ಅನ್ನೋ ಟೈಮ್ದಾಗ ಅಪಶೃತಿಯಾಗಕತ್ತದು, ದನಿ ಹೊಡಿತಿತ್ತು. ಹಿಂಗಾಗಿ ಏನು ಮಾಡ್ಬೇಕಾಯ್ತು ಅಂತ ನಾ ಚಿಂತಾಜನಕನಾಗಿದ್ದು ಹೊತ್ನಾಗ ನಮ್ಮಲ್ಲಿ ಒಬ್ಬರು ಬಡಿಗಾರು ಈಶ್ವರಪ್ಪ ಬಡಿಗಾರು ಅಂತೇಳಿ ಬಡಿಗಾರಿದ್ರು. ಅವರು ಕಳ್ಳಿವಾದಂದವರು. ಅವ್ರು ಸೇವಾ ಮಾಡಕ್ಕೆ ಹತ್ತಿದ ಬಡಿಗಾರು ಬಡಿತನ ಮಾಡಕ್ಕೆ ಊರಿಗೆ ಬಂದಿದ್ರು. ಅವ್ರು ಸೇವಾ ಮಾಡ್ಕೊಂತ ಕರಡಿ ಮೊದಲು ಕಲಿತೆ. ಕರಡಿ ಮೊದಲು ಕಲ್ತೀನಿ. ಅಲ್ಲಿ ಎಲ್ಲಪ್ಪ ಮಾಡ್ಕಾರ ಅಂತೇಳಿ ಅವರು ತಿರುಪಾವರ ಶಿಷ್ಯರು, ಬಡೋಗ ತಿರುಪಾವರ ಶಿಷ್ಯರು. ಅವರು ದಕ್ಷಿಣಾದಿ ಮತ್ತು ಹಿಂದೂಸ್ತಾನಿ ಎರಡೂ ಪ್ರವೀಣರವರು. ಅವ್ರ ಕೈಯಾಗಿ ಹೇಳಿಸ್ಕೊಂಡೆ. ಅವ್ರ ಕೈ ಹೇಳಿಸ್ಕೊಂಡು ಅದು ನನಗೊಂದು ನಮೂನಿ ಭಾಳ ಸಂತೋಷ ಅನ್ಸಕತ್ತು. ಅದರಿಂದ ಅದನ್ನು ಹಂಗೆ ಕರಡಿ ಮೊದಲು ಕಲಿಸ್ಕೊಂತ ಮಾಡ್ಕೊತ ಊರಾಗ ಕಲಿಸಿದ್ನಿ, ಅದೇ ಪಕ್ಕದ ಊರಾಗ ಕಲಿಸಿದ್ನಿ. ಹಿಂಗೆ ಮಾಡಿ 18 ಊರಾಗ ಕರಡಿ ಮೊದಲು ಕಲಿಸ್ಕೊಂತ ಅಭ್ಯಾಸ ಮಾಡಿದೆ. ಎಲ್ಲಿ ಹುಟ್ಟಿತು ಕರಡಿ ಮೊದಲು? ತಾಳಗಳು. ಕರಡಿ ಮೊದಲು ಹುಟ್ಟಿದಂತೂ ದಕ್ಷಿಣ ಬ್ರಹ್ಮನಿಂದ. ಇವು ತಾಳಗಳ ಉತ್ಪತ್ತಿ ಆಗಿದ್ದು ಸಪ್ತ ಸಮುದ್ರಗಳಲ್ಲಿ, ಸಪ್ತ ದ್ವೀಪಗಳಲ್ಲಿ ಋಷಿಮುನಿಗಳಿಂದ ತಾಳಗಳು ಉತ್ಪತ್ತಿ ಆದವು. ಆ ತಾಳಗಳು ಉತ್ಪತ್ತಿ ಆಗಿದ್ದು ನಮ್ಮ ಮುತ್ತಜ್ಜರ ಗ್ರಂಥದೊಳಗೆ ಸಂಗೀತ ಸಾರಾಮೃತ ಸಾರ ಅನ್ನುವಂಥ ಗ್ರಂಥದೊಳಗೆ ಅವಿದ್ದು. ಅವನ್ನೆಲ್ಲ ನಾನು ಸಂಗ್ರಹ ಮಾಡಿಕೊಂಡು ಈಗ ನಾ ಏನು ತಾಳಗಳ ಉತ್ಪತ್ತಿ ಮಾಡಿ ತಾಳ ದರ್ಪಣವೆಂಬ ಬುಕ್ ತಯಾರು ಮಾಡಿ. ಅದು ಎಲ್ಲಿ ಹುಟ್ಟಿತು, ಅದರ ಆಭರಣ ಏನು, ಅದ್ರ ದೇವತೆಗಳು ಯಾರು, ಅವೆಲ್ಲ ಎಲ್ಲದಾರ, ಹ್ಯಾಂಗೆ ಬಂದರು ಅಂತಂದು ಎಲ್ಲರ ಬಗ್ಗೆ ಬುಕ್ಕ ಮಾಡಿದ್ದೀನಿ, ತಾಳ ದರ್ಪಣ ಅಂತೇಳಿ. ಆ ತಾಳ ದರ್ಪಣ ಅನ್ನೋ ಬುಕ್ ನನ್ನ ಮನೆ ಹೊಲ ಒತ್ತಿ ಹಾಕಿ ಅದನ್ನು ತಾಳ ದರ್ಪಣ ಎಂಬ ಬುಕ್ ತಯಾರು ಮಾಡಿ ಪುಕ್ಕಟ್ಟನ ಕೊಟ್ಟೆ ಎಲ್ಲರಿಗೂ. ಯಾಕೆ ಮಾರಿದರೆ ವಿದ್ಯೆನ ಮಾಡ್ಕೊಳ್ಳಾಕೈತೆ ನಮ್ಮ ಮಂತಾನದ್ದು ಬೇಡ ಅಂಥೇಳಿ ಪುಕ್ಕಟ್ಟ ಆಗಿ ಅವನ್ನೆಲ್ಲರಿಗೂ ಹಂಚೀನಿ. ದಿಲ್ಲಿಯಿಂದ ಹಿಡ್ಕೊಂಡು, ಬಾಂಬೆಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲ ಕಡೆಗೂ ನನ್ನ ಬುಕ್ ಅದಾವೆ. ಕಲಾವಿದರ ಕಡೆಗಂತೂ ಎಲ್ಲರಲ್ಲಿಯೂ ನಮ್ಮ ನಾಡಿನೊಳಗೆ ಬುಕ್ ಅದಾವೆ. ಈ ಪ್ರಕಾರ ಹಂಚಿಕೊಂಡು ಇಲ್ಲಿವರೆಗೂ ಬಂದು ಈಗ ಈ ಪ್ರಶಸ್ತಿ ನಮ್ಮ ಹೋದ ವರ್ಷ ಅಲ್ಲ, 10 ವರ್ಷ ಶ್ರೀ ಪ್ರಶಸ್ತಿ ಆಯಿತು, ಅಲ್ಲಿ ರಾಷ್ಟ್ರ ಪ್ರಶಸ್ತಿ ಮತ್ತು ಜಾನಪದ ಪ್ರಶಸ್ತಿ ಅಂತೂ ಇದಾಯಿತು. ಮೈಸೂರು ದಸರಾ, ಸಂಸ್ಕೃತಿ ಇಲಾಖೆ, ಹಿಂಗೆ ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡು ಈ ಸ್ಥಾನಕ್ಕೆ ಇವತ್ತಿಗೆ ಬಂದು ನಿಮ್ಮ ದರ್ಶನ ಪಡ್ಕೊಂಡು. ಅವರು ಈ ಪುಸ್ತಕ ಹೊರಗೆ ತರೋಕ್ಕೆ ಅವರು ಓದಿರೋದು 4ನೇ ತರಗತಿ. 4ನೇ ತರಗತಿಯವರು ಸಂಗೀತ ಪ್ರಧಾನವಾದ ತಾಳ, ಜ್ಞಾನ, ಲಯ ಇವುಗಳ ಮೇಲೆ ವಿಸ್ತಾರಗಳನ್ನು ವಿವರಿಸಿ ಹೇಳುವಂಥ ಕೃತಿ ಇದು. ಇದರೊಳಗಿರೋ ನೋಡೋದಕ್ಕೆ ಇದು ಚಿಕ್ಕ ಪುಸ್ತಕ. ಇದರೊಳಗೆ ಅವರ ಇಡೀ ಕರಡಿ ಮಜಲನ್ನು ಅಕ್ಷರಕ್ಕೆ ತರುವುದು ಸಂಗೀತವನ್ನು ಅಷ್ಟು ಸುಲಭ ಅಲ್ಲ. ಅದನ್ನು ಕೇಳಿದರೆ ಹಿತ ಅನಿಸೋ ಭಾವ ಸಹಜವಾದ್ದು. ಅದನ್ನು ಮಾತಿಗೆ ಅಕ್ಷರಕ್ಕೆ ತರೋದು ಸುಲಭ ಅಲ್ಲ. ಅಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಹಾಯಕರಾಗಿ ದುಡಿಸ್ಕೊಂಡಿದ್ದಾರೆ. ತಮ್ಮ 2 ಎಕರೆ ಹೊಲವನ್ನೇ 17 ವರ್ಷ ಲಾವಣಿಗೆ ಹಾಕಿ ಆ ಬಂದು ದುಡ್ಡಿನಲ್ಲಿ 17 ಸಾವಿರ ಬಂದರೆ ತಮ್ಮದು 4 ಸಾವಿರ ಹಾಕಿಬಿಟ್ಟು ಪುಸ್ತಕ ಪ್ರಿಂಟ್ ಮಾಡಿ, ವಿದ್ಯೆ ಇದು ಮಾರೋಕ್ಕೆ ಅಲ್ಲ, ಇದು ಮಾರೋಕ್ಕಾಗಿ ಬಂದಿಲ್ಲ, ಇದು ತಿಳಿಸೋಕ್ಕಾಗಿ ಬಂದಿದೆ, ನನಗೆ ತಿಳಿಸೋದ್ರ ಮೂಲಕನೇ ಸುಖ ಅಂತ ನಮ್ಮ ಮನಿತಾನ ವಿದ್ಯಾಮಾನ ಮಂತಾನ ತಳದಿಂದ ನಮ್ಮ ಮುತ್ತಜ್ಜರ ಹೆಸರು ಗವಾ ಯಂಕಪ್ಪ ಅಂಥೇಳಿ ಅದೇ ಹೆಸರು ನನ್ನ ಮೊಮ್ಮಗಟ್ಟು ಕರೀತಾರೆ. ಅಂಥ ವಿದ್ಯೆನ ನಾವು ಎಲ್ಲೇ ಹೋದ್ರೆ ಮಾಡಿಕೊಂಡ್ರೆ ವಿದ್ಯೆ ಮಾಡ್ಕೊಂಡೋಗತಿ. ನಮ್ಮ ಹಿರಿಯರು ಮಾಡಿದಂಥ ಆಸ್ತಿ ಅದನ್ನು ಮಾಡಬಾರ್ದು ಅಂಥೇಳಿ ಪುಕ್ಕಟ್ಟಾಗಿ ಎಲ್ಲರಿಗೂ ಮುಟ್ಸೇನೆ. ನಮ್ಮ ನಾಡಿನಲ್ಲಿ ಎಷ್ಟು ಮಂದಿ ಕಲಾವಿದರು ಎಲ್ಲ ಕಲಾವಿದರಿಗೂ ಬುಕ್ ಕೊಟ್ಟಿದೆ. ಎಂತಹ ಅಪರೂಪದ ಮುಗ್ಧತೆ. ಈ ಮುಗ್ಧತೆಯನ್ನು ಏನು ಹೇಳಬೇಕು ನಾವು? ಇದನ್ನು ಪ್ರೀತಿ ಅಷ್ಟೇ ನಮ್ಮ ಮುಂದೆ ಇರುವುದು. ಇದು ಸರಿ, ಇದು ತಪ್ಪು ಅಂತ ವಿವರಿಸಲಾರು ಅವರ ಎದುರಿಗೆ. ಅಂತಹ ದೊಡ್ಡ ಮನೋಭಾವಕ್ಕೆ ಮುಂದುವರೆದಿರುವ ಒಂದು ದೊಡ್ಡ ಪರ್ಸನಾಲಿಟಿ ನಮ್ಮ ಜೊತೆಗಿದೆ. ಇವರನ್ನು ನೋಡಿದರೆ ನಾನು ಏನು ಹೇಳಬೇಕು, ಊರಲ್ಲಿ ಕರಡಿ ಮಜಲು ಕಲಾವಿದರು, ಕರಡಿ ಮಜಲು ಅಣ್ಣ ತಮ್ಮಂದ್ರು ಜಗ್ಗಲ್ಗಿ, ಹೌದ್ರಾ?
ಅಣ್ತಮ್ಮಂದ್ರು ಒಂದೇ. ಅಂತ ಜಗ್ಗಲಿಗೆ, ಕರಡಿ ಮಜಲು, ಡೊಳ್ಳು, ಸಣ್ಣಾಟ, ದೊಡ್ಡಾಟ, ಹೆಜ್ಜೆ ಮೊದಲು, ಕೋಲಾಟ ಇವೆಲ್ಲದರೊಳಗೂ ನಾನು ತಜ್ಞರಿ. ಎಲ್ಲ ಈಗ ಕೇಳಿದ್ರಲ್ಲ, ಈಗ ಕೇಳಿದ್ರು ಮುಗಿಲಿಲ್ಲ. ಅವರು ಬಡಗಿತನ ಮಾಡ್ತಾರೆ, ಕಮ್ಮಾರಿಕೆ ಮಾಡ್ತಾರೆ, ಸಿಂಪಿತನ ಮಾಡ್ತಾರೆ, ಮಂತ್ರ ಹೇಳ್ತಾರೆ. ಸುತ್ತಿನ ಹಳ್ಳಿಯವ್ರು ಬಂದು ಔಷಧಿ ತಗೊಳಕ್ ಅವ್ರ ಮನೆ ಹತ್ರ ಕಾಯ್ತಾರೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಒಂದು ಜೀವಮಾನದಲ್ಲಿ ಎಷ್ಟು ತಪ್ಪಿಕೊಂಡಿರಕ್ ಸಾಧ್ಯ ಸುತ್ತ ಸೀಮೆ ಅನ್ನೋದಕ್ಕೆ ಅವರು ಆಶ್ಚರ್ಯ ಅನ್ಸೋಷ್ಟು ಹುಲಿಯವರು ಇದ್ರೊಳಗೆ ಪಾಲ್ಗೊಳ್ತಾರೆ. ಈಗ ನೀವು ಈ ಸ್ವರಜ್ಞಾನವನ್ನೆಲ್ಲ ಹೆಂಗೆ ಹಿಡ್ಕೊಂಡ್ರಿ? ಸ್ವರಜ್ಞಾನವನ್ನು ಅಂದರೆ ನಮ್ಮ ಮಂತಾನದೊಳಗನ ಗಾನಾದ ಮಂತಾನ್ರಿ. ಆ ಮಂತಾನ ನಮ್ಮ ಅಮ್ಮ ಇದ್ದ. ಅಮ್ಮ ರಿಂದಾಬಾಯಿ, ಗಾನಕೋಕಿರಿ ರಿಂದಾಬಾಯಿ ಅಂತ ಹೆಸರು. ಆಕಿ ನನಗೆ ಪಾಠ ಹೇಳ್ತಿದ್ರು ಸಣ್ಣವಿದ್ದಾಗ. ಸರಿಗಮ ಪದ ನಿಸ ಸಾನಿರಪ್ಪ ಮಗರಿಸ ಅಂತಂದು ಅವನ್ನೆಲ್ಲ ಸರಳಿ, ಜಂಟಿ, ಸ್ವರ್ಜಾತಿ, ವರ್ಣ, ಕೃತಿ ಎಲ್ಲ ಕಲಿತ. ಏನಾರು ಹಾಡಕ್ಕೆ ಹೋದ ಕೂಡಲಿ 2-3 ಅಪಶ್ರುತಿ ಆಗಕತ್ತು. ನನಗೆ ಸುಮಾರು ಆಗಕತ್ತು. ಏನು ಮಾಡ್ಬೇಕಾಯ್ತು? ವಿದ್ಯೆ ಮಂತೆ ಅಂದಾಗ ನಾವೆಲ್ಲ ಕತ್ತಿ ಹಂಗೆ ಹುಟ್ಟು ಬೆಳೆದು ಸಾಯಬಾರ್ದು. ಈ ಅವರು ಗುಡಿ ಕಟ್ಟಡ ಕಳಸಾನ ಇಡಬೇಕಂತೇಳಿ ಈ ತಾಳ ದರ್ಪಣ ನಮ್ಮ ಬುಕ್ನ ನಮ್ಮ ಗುರುಗಳಿಂದ ಪಡ್ಕೊಂಡು ಇದನ್ನು ಇಲ್ಲಿಗೆ ತಂದಿಟ್ಟನು. ಅವರೆಲ್ಲ ಗುಡಿ ಕಟ್ಟುವಾಗಲೂ ನಾ ಕಳ್ತಾ ಇದ್ದೆ. ರಾಷ್ಟ್ರ ಪ್ರಶಸ್ತಿ ಆಗೈತಿ. ರಾಜ್ಯ ಪ್ರಶಸ್ತಿ, ದಸರಾ ಪ್ರಶಸ್ತಿಯಾಗ 5 kg ಆನೆ, ಅಂಬಾರಿ ಆನೆ 25,000 ರೂಪಾಯಿ. ಪ್ರಥಮ ಬಹುಮಾನ, ಪ್ರಥಮ ಪ್ರಶಸ್ತಿ ಮೈಸೂರಾಗ. ನೀವು ಈಗ ಕರಡೆ ಮಜಲನ್ನ ಹಿಡಿಯೋಕೆ ಎಷ್ಟು ಕಾಲ ಬೇಕಾಯ್ತು? ಎಷ್ಟು ವರ್ಷ ಬೇಕಾಯ್ತು? ಯಾಕೆಂದ್ರೆ 16 ಮಾತ್ರೆ, 8 ಮಾತ್ರೆ, 12 ಮಾತ್ರೆ, ಅದಕ್ಕಿಂತ ಮುಂದಕ್ಕೆ 24 ಮಾತ್ರೆವರೆಗೂ ಕೇಳ್ತೀವಿ. ನಿಮಗೆ ಮಾತ್ರೆನ ಅರ್ಥ ಮಾಡಿಸ್ಕೊಳ್ಳೋದು ಈ ಕ್ಷಣಕ್ಕೆ ಕಷ್ಟ. ಅದರ ತಾಳಗತಿ ಲಯವನ್ನು ಅವ್ರ ಜೊತೆಗೆ ಬಿಡಿಸುವಾಗ ಈಗ ಹೇಳಲೇಬೇಕಾಗಿ ಬಂದಿರೋ ಸಂದರ್ಭ. ಅವು 7 ಜಾತಿ 7 ತಾಳಗಳೆಂಬ ಅದರ ಸಂಸ್ಕೃತ. ಅದು 7 ಜಾತಿ: ಚತುಸ್ರ, ತಿಸ್ರ, ಮಿಶ್ರ, ಖಂಡ, ಸಂಕೀರ್ಣ, ದಿವ್ಯ, ದೀಪ್ತ ಅನ್ನೋ 7 ಜಾತಿ. ಅಲ್ಲಿದ ಧ್ರುವತಾಳ, ಮಟ್ಟಿತಾಳ, ಏಕತಾಳ, ರೂಪತಾಳ, ತ್ರಿಪುಟತಾಳ, ಅಟತಾಳ, ಏಕತಾಳಗಳೆಂಬ 7 ತಾಳಗಳು. 7 ತಾಳ 7 ಜಾತಿಗಳಿಂದ ತಾಳ ನಡೀತೈತಿ. ಯಾವುದೋ ಒಂದು ಬೋರು. ಈಗ ಒಂದು ತಾ ತದ ಧಿನ್ ಧಿತ್ತ ದಿನ್ ತ ತದ ಧಿನ್ ತಾ ತಾ ತ. 1 2 3 4 5 6 7 8. 8 ಮಾತ್ರ. 8 ಮಾತ್ರ ಯಾವ ಜಾತಿ? ಚತುಸ್ರ ಜಾತಿ, ತ್ರಿಪುಟ ತಾಳ 8 ಮಾತ್ರ. ಈ ಪ್ರಕಾರ ಎಲ್ಲ ತಾಳಗಳು ಎಲ್ಲ ಜಾತಿಗಳು ಕೂಡ್ಕೊಂಡು ಅವನ್ನ ಬಂದು ಬುಕ್ ಮಾಡಿ ತಯಾರು ಮಾಡಿ ಎಲ್ಲರಿಗೂ ಕಲಿಸಿದ್ವಿ. ನೀವೀಗ 10 ಹಳ್ಳಿಯಾಗನ ಪಾಠ ಹೇಳಿದ್ರಿ. ನಾವು ಮೊದಲು ತಯಾರು ಮಾಡಿ ಆ ಊರಿಗೆ ಬಂದು ಆ ಊರಾಗ ಮೊದಲು ತಯಾರು ಮಾಡೇ ಬಿಡಬೇಕು. ಈ ಊರಿಗೆ ಕಲ್ಸಕ್ಕೆ ಹೋದ್ನಿ ಅಲ್ಲಿ ಒಂದು ಮೊದಲು ತಯಾರು ಮಾಡಬೇಕು. ಹೀಗಾಗಿ 18 ಹಳ್ಳಿಗೆ ನಾನು ಅವನ್ನೆಲ್ಲನೂ ಶಿಕ್ಷಣ ಕೊಡ್ತೀನಿ. ನೀವೀಗ ತಾಳದ ವಿವರಗಳನ್ನೆಲ್ಲ ಹೇಳಿದ್ರಲ್ಲ, ಇದೆಲ್ಲವೂ ಕರ್ನಾಟಕ ಸಂಗೀತದಲ್ಲಿ ಇಲ್ವೇ? ಕರ್ನಾಟಕ ಸಂಗೀತನೇ ರೀ ಇದು. ಕರ್ನಾಟಕ ಸಂಗೀತದಲ್ಲಿ ಹಿಂದೂಸ್ತಾನಿ ಅಲ್ಲ. ಹಿಂದೂಸ್ತಾನಿ ಒಳಗೆ ಜಪ್ತಾಲ ಅವು ಇವು ಅಂತಂದು ಅವೆಲ್ಲ ಬೇರೆ ಬೇರೆ ಹಾಕವು. ಅದಕ್ಕೆ ಲಘು ಧೃತ, ಅನಧೃತ ಬುನಾದಿ ಇಲ್ಲ. ಇವು ಕರ್ನಾಟಕಿಗೆ ಬುನಾದಿ ಐತಿ. ಲಘು ಧೃತ, ಅನಧೃತ, ಪೃತ, ಕಾಕಪಾದ ಅಂಥೇಳಿ ಅದರಿಂದ ತಾಳಗಳು ಉತ್ಪತ್ತಿ ಆಗ್ತವೆ. ಎಷ್ಟು ಬಗೆಯ ತಾಳಗಳ ಸ್ವರೂಪ ಬರ್ಬೋದು ಇಲ್ಲಿ? ಬಿಡದೆ ನುಡಿಸಿ ಒಂದು ಅಂದಾಜಿಗೆ ತಂದರೂ ಇಷ್ಟು ಬಗೆಯ ತಾಳಗಳ ಚಲನೆ ಇಡೀ ಕರಡೆ ಮೇಜಲಲ್ಲಿ ಕಾಣ್ಬೋದು. ಕರಡಿ ಮಠದಷ್ಟು ತಾಳಗಳ ಒಳಗನೆ 35 ತಾಳಗಳು, ಶ್ರೇಷ್ಠವಾದ ತಾಳಗಳು. ಚತುಸ್ರ, ತಿಸ್ರ, ಮಿಶ್ರ, ಖಂಡ, ಸಂಕೀರ್ಣ, ದಿವ್ಯ, ದೀಪ್ತವೆಂಬು ಜಾತಿಗಳು. ಇದು ತಾಳ. ಈ ಪ್ರಕಾರವಾಗಿ ತಾಳಗಳು ಬೆಳೆದು ಇವತ್ತಿನ ದಿನ ಗರ್ವಂದ್ರೊಳಗೂ ತಾಳಬೇಕು. ಬಿತ್ತಕ್ಕೆ ಹೋಗಿ ಹೊಲಕ್ಕೆ ತಾಳಬೇಕು. ಕೂರ್ಗಿ ತಾಳ ಅಂತಂದು ಕೂರ್ಗಿ ತಾಳಬೇಕು. ಮನೆಯೊಳಗೆ ತಾಳ್ಮೆ ಇರಬೇಕಾದ್ರೆ ತಾಳಬೇಕು. ಆ ಮನೆ ತಾಳದ ಹೋಗೈತೆ ಬಿಡಪ್ಪ, ಯಾವತ್ತು ನ್ಯಾಯ ಇಲ್ಲ. ಎಲ್ಲಕ್ಕೂ ತಾಳ ಮುಖ್ಯ. ಭಾಳ ದೊಡ್ಡ ಸಂಗೀತಗಾರರಿಗೆ ನಿಮ್ಮ ಕರಡೆ ಮಜಲನ್ನ ಬೆಂಗಳೂರಿಗೆ ಕರೆಸ್ಕೊಟ್ಟಿದ್ವಿ. ಅವರೊಬ್ಬರು ದೊಡ್ಡ ಸಂಗೀತಗಾರರು, ಅವ್ರದ್ದೇ ಕಾರ್ಯಕ್ರಮ ಕರೆಸಿದ್ವಿ. ಈ ಕರಡೆ ಮಜಲಿನಲ್ಲಿ ನನಗೆ ಭಾಳ ಬೆರಗಾಯಿತು. 3 ಸ್ಥಾಯಿಗಳು: ಮಂದ್ರ,
ಮಧ್ಯಮ ಮತ್ತು ತಾರ ಮೂರೂ ತಾಯಿಗೂ ನುಡಿಸುವ ವಾದ್ಯಗಳ ಸಾತಿ ಇದೆ. ಹೌದು. ಮೂರು ವಾದ್ಯ ಒಮ್ಮೆಗೆ ನುಡಿತವೆ ಅನ್ನೋ ಒಂದು ಬಹಳ ಈ ಮೇಳದ ಚೆಲುವನ್ನ ಹೇಳಿ ಕೇಳಿದ್ವಿ. ಹೌದಲ್ರಿ? ಹೌದು. ಈಗೂ ಹಾಗೆ ನಡೀತದೆ. ಈಗೂ ಹಂಗೆ. ಎರಡು ದಿಮ್ಮಗಳು, ಎರಡು ತಾಯಿರ ಚೌಗಡ ಚೌಗಡ ದಿಮ್ಮ, ಈಗ ಮತ್ತೆ ಡೋಲು, ಅದ್ರ ಜೊತೆಗೆ ಡೋಲು ಸೇರಿಕೊಂಡಿದೆ. ತಾಳ, ಗೆಜ್ಜೆ. ಹ್ಮ್. ಅಷ್ಟು ಸೇರಿದ ಮೇಳ ನಿಮ್ಮ ಮೇಳ. ಮೇಳ. ಹಾ ಹಾ. ನೀವೀಗ ಈ ಕರಡೆ ಮಜಲ್ನ ಮೇಳ ಕಟ್ಟಿದ್ರಲ್ಲ, ನೀವು ಒಬ್ಬರೇ ಇದ್ರಿ, ಮೇಳಕ್ಕೆ ಹೆಂಗಾದ್ರಿ? ತಂಡ ಹೆಂಗ್ ಮಾಡಿದ್ರಿ? ತಂಡ ಹೆಂಗೆ ಮಾಡಿದ್ರಿ ಅಂದ್ರೆ ನಾವು ಕಲ್ಸಿದ ಶಿಷ್ಯರಲ್ಲ, ನೀವು ಕಲ್ಸಿದ ಶಿಷ್ಯರೇ ನಿಮ್ ಮೇಳ ಆದ್ರು. ನಮ್ಮಂತವ್ರ ಮೇಲೆ ನಾವು ಒಬ್ಬವ ಅವ್ರು ಕಲ್ಸಿರ್ತಾನೆ. ಆ ತಂಡಗಳನ್ನ ತಗೊಂಡು ಎಷ್ಟೋ ಜಾತ್ರೆ, ನಿಬ್ಬುಣ, ಫಂಕ್ಷನ್ಗೆ ಎಲ್ಲ ಕಡೆಗೂ ತಂಡಗಳು ತಗೊಂಡು ಆಟಾಡ್ತಾನೆ. ಇದು ಶಾಸ್ತ್ರೀಯ ದಾರಿ. ಇವರು ನಮ್ಮ ಪಕ್ಕದ ಶಿಷ್ಯರು, ಇವು ಹಾ ಹಾ ಸಂಪೂರ್ಣ ವಿದ್ಯೆ ತಕೊಂಡಾರ. ಹಾ ಹಾ. ಇವು ನಾವೆಲ್ಲ ಕರೆದ್ರು ಒಳ್ಳೆ ಬರ್ತಾರೆ. ಇವತ್ತಿಗೆ ನಾವು ಕೂಡ ಯಾವ ಸಂಗೀತ ಮೇಳ ಮಾಡ್ಕೊಂಡು ಮೊದಲು ಮಾಡ್ತೇವೆ. ಈ ಕಾಲದ ಮಂದಿ ಕಲ್ಸಿರ್ತಾರಲ್ಲ ಅವರು, ಈಗ ಹಿಂದೆ ನಿನ್ನೆ ಹೋದ ವರ್ಷ ಏನೋ ಕಲ್ಸಿದಾರಲ್ಲ, ಈ ಕಾಲದ ಮಂದಿ ಹಂಗ ಕೇಳ್ತಾರೇನು? ಹುಡುಗರು ಅಂದ್ರೆ ಹಾ. ಹುಡುಗರು ಅವರು ಕಲಿತು ಅವರು ಒಂದು ಇದಕ್ಕೆ ಮಟ್ಟಕ್ಕೆ ಬರ್ಬೇಕಲ್ಲ. ಮಟ್ಟಕ್ಕೆ ಬಂದಾಗನ ಅವ್ರು ತೊಗೊಂಡು ಅವ್ರಿಗೂ ರುಚಿ ಹತ್ತದ. ನಾವು ಕಲಾಕಾರ ಆದ್ರೆ ನಮಗೆ ಮರ್ಯಾದೆ ಐತಿ, ನಮಗೆ ಚಲೋ ಆಗ್ತೈತಿ, ಹೌದಂತಾರೆ, ನಾ ಬಲ ನೀ ಬಲ ಅನ್ನೋದು ಅವರಲ್ಲಿ ಯಾವ ಬೆಳೆದು ಮತ್ತಷ್ಟು ಇದರಿಂದ ಕಲಿತಾರೆ. ಈಗ ನೀವು ಕಲ್ತಿದ್ದೀರಿ. ನಾವು ಇಲ್ಲಿಗೆ 60 ಜನ ಕಲಾವಿದರು ನೋಡಿದೀವಿ, ಬಹಳ ಅನುಭವಿ ಕಲಾವಿದರೆ. ಅವರಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕಲಿಸಿದ್ದೀರಾ ಅಂತ ಕೇಳ್ತೀವಿ ಸಾಮಾನ್ಯವಾಗಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬನೇ ರೀ. ಒಬ್ಬನೇ ರೀ. ಅವ್ರಿಗೆ ಈ ಕರಡೆ ಮಜಲೆಲ್ಲ ಜಾತಿ ಬರ್ತೈತಿ. ಆದ್ರೆ ಅವರು ಇದಕ್ಕೆ ಬಂದ ಲಗ್ನ ಮಾಡಿನೇ. ಲಗ್ನ ಮಾಡಿದ ಕೂಡ ಅವಾಗ 5 ಮಕ್ಕಳಾಗ್ಬಿಟ್ಟು, 3 ಹೆಣ್ಣು 2 ಗಂಡು. ಅವ ಪ್ರಪಂಚಕ್ಕೆ ಆಗ್ಬಿಟ್ಟ, ಇದ್ರ ಕಡೆ ಲಕ್ಷ್ಯ ಬಿಡ್ತಾವ. ಪ್ರಪಂಚಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಕೆಲಸ? ಈಗ ಅವ ನೋಡು ಹೋಟೆಲ್ ಇರ್ತಾನ, ಖಾನಾವಳಿ ಇರ್ತಾನೆ, ದಾವಣಗೆರೆಯಾಗ. ನಾನು ಇರೋದು ಗಿರಿಯಾದಾಗ ಒಬ್ಬನೇನ. ಆದರೆ ಅಲ್ಲೊಂದು 8 ದಿನ ಇಲ್ಲೊಂದು 8 ದಿನ ಇದ್ದುಕೊಂತ ಮಾಡ್ಕೊಂತ ಹೋಗ್ತಾ ಅಲ್ಲೇ ಅವರು ನಾನು ಬಿಡುದಿಲ್ಲ. ಯಾರು? ನಮ್ಮ ಹಳ್ಳಿಯವ್ರಿ, ಗಿರಿಯಾಲದವರು ಸುತ್ತ ಹಳ್ಳಿಯವರು. ಅವ್ರು ನನ್ನ ಮಂತ್ರ ಮಾಡೋದಕ್ಕೆ ಇವು ಸಂಗೀತದ ವಿಷಯಗಳ ಲಗ್ನ ಮುಹೂರ್ತ ಯಾವ ಏನಾದ್ರು ಅಂದ್ರೆ ಅವ್ರು ನಾನು ಬಿಟ್ಟು ಮಾಡೋದಿಲ್ಲ, ನನಗೆ ಕರ್ಕೊಂಡು ಮಾಡ್ತಾರೆ. ಇಲ್ಲಿ ಅಲ್ಲಿ ಬಿಡೋಂಗಿಲ್ಲ, ಇಲ್ಲಿ ಮಗನೂ ಬಿಡೋಂಗಿಲ್ಲ. ಏನಪ್ಪ ಮತ್ತು ನಿನ್ನ ಅಲ್ಲಿ ಒಬ್ಬನ ಬಿಟ್ಟರೆ ಒಬ್ಬ ತಂದೆ ಜೋಪಾನ ಮಾಡೋದಿಲ್ಲ ಆಗೋದಿಲ್ಲ ಅಂತ ಮಂದಿ ಬೈತಾರೆ. ನೀ ಇರಬೇಡ, ಇಲ್ಲಿರ ಅಂತ ಅವನು ಸವಾಲು. ನಾನು ಬರೀ ಇದನ್ನು ತಿನ್ನೋದು ಉಣ್ಣೋದು ಸುಖ ಸಂಪತ್ತು ಬೇಕಾಗಿದೆ, ನನಗೆ ಪ್ರಜೆಗಳ ಅನುಕೂಲ ಬೇಕಾಗೈತೆ. ನನಗೆ ಭಕ್ತರು, ನನ್ನ ಶಿಷ್ಯರು ಸಾಕಷ್ಟು ಮಂದಿ ಇದ್ದಾರೆ. ಅವ್ರ ಪ್ರೀತಿ ಪಾತ್ರನಾಗ್ತಾನೆ ಹೊರತು ನಿನ್ನ ಊಟಕ್ಕೆ ಶ್ರೀಮಂತಿಗೆ ಬೇಡ. ನನಗೆ ನಾನು ನೋಡಿ ಗಿರಿಯಾಲ ಇರಲಿ, ಗಿರಿಯಾಲ ಜನ ಇರಲಿ, ನಮ್ಮ ಶಿಷ್ಯ ಕಲಾವಿದರು ಇರಲಿ ಅಂತೀರಿ. ನೋಡಿ, ಕಲಾವಿದರು ಎಲ್ಲರೂ ಮರೀದೆ ಕೈ ಚಪ್ಪಾಳೆ ಕಟ್ಬಿಟ್ರು. ನನಗೇನು ದಾರಿ ಅಂತ ಚಲೋ ಹಿಡಿದ್ರಿ. ಯಾರೂ ಅರ್ಥ ಮಾಡ್ಕೋಬೇಕು, ನಮಗೆ ಯಾವುದ್ರಲ್ಲಿ ಸಾಧ್ಯ ಅನ್ನೋದು ತಿಳ್ಕೊಳ್ಳೋದು ಮೊದಲನೇ ಹೆಜ್ಜೆ. ಅಂತಹ ಅಪರೂಪದ ಹೆಜ್ಜೆನ ನೀವು ಹಿಡ್ಕೊಂಡ್ರಿ. ಯಾಕೆಂದ್ರೆ ಸಂಗೀತ ನನಗೆ ಅಷ್ಟು ಸುಲಭವಾಗಿ ಸಿಕ್ಕಲ್ಲ, ಹಾಡೋಕೆ ನಾನು ಅಂದ್ಕೊಂಡಂಗೆ ಹಾಡೋಕೆ ಆಗೋಲ್ಲ ಅನ್ನೋದು ಕಂಡ್ರೆ ಹಾಡೋದು ಬಿಟ್ಟು ನೀವು ತಾಳಕ್ಕೋ, ಸಂಗೀತಕ್ಕೋ, ಪಿಟೀಲ್ಗೋ, ಇನ್ನೊಂದಕ್ಕೂ ಹೋಗ್ಬೋದಿತ್ತು. ಅದೇ ಉತ್ತೇಜನೆ ಜಾಸ್ತಿ ಏನ್ ನಿಮ್ ಕಮ್ಮಿ ಆಗಿಲ್ಲ. ಅಲ್ಲೆಲ್ಲೋ ಕೂತ್ಕೊಳ್ಳೋದ್ರ ಬದಲು ಇಲ್ಲಿ ಬಂದು ಕೂತಿದ್ದೀರಿ. ಇಲ್ಲಿ ಬಂದು ಕೂತಿರೋದು ದೊಡ್ಡದೇ. ಎಲ್ಲಿ ಕಲಾವಿದರಾಗಿದ್ರು ಅದು ದೊಡ್ಡ ವಿಷಯ. ಹಾಗಾಗಿ ಅದಕ್ಕೆಲ್ಲ ಈ ಕರಡೆ ಮಜಲು ಜೊತೆಗೆ ಜಗ್ಗಲಿಗೆ ಹೆಂಗೆ ಹೊರಳಿದ್ರಿ? ಜಗ್ಗಲಿಗೆ ಅದು ತಳದಿಂದ ನಮ್ಮ ಗ್ರಾಮಾಂತರದೊಳಗೆ ಗ್ರಾಮದಲ್ಲಿ ಜಗ್ಗಲಿಗೆ, ಕರಡಿ ಮಜಲು, ಡೊಳ್ಳು ಪೂರ್ವಿಕನ ಇದ್ದಿದ್ವು ಅವು. ಅದನ್ನ ನಾವು ತಾಳಗಳ ವಿಷಯಗಳು ನನಗೆ ಹೆಚ್ಚಾದ ಕೂಡ ನನ್ನ ಕಡೆಯಿಂದನೇ ಅವರು ಹೇಳಿಸ್ಕೊಳ್ಬೇಕು, ಕಲಿದು ಮಾಡಿ ಅತಿ ಶ್ರೇಷ್ಠವಾದಂಥ ಜಗ್ಗಲಿಗೆ ಮಜಲಿಗೆನ ಈ ಮೈಸೂರಾಗ ನಮ್ಮ ಪ್ರಶಸ್ತಿ ಆಗಿತ್ತು. ಬೆಳ್ಳಿ ಆನೆ 5 kg ಬೆಳ್ಳಿ ಆನೆ 25,000 ರೂಪಾಯಿ ಪ್ರಥಮ ಪ್ರಶಸ್ತಿ, ಪ್ರಥಮ ಬಹುಮಾನ ಅಲ್ಲಿ ಆಗಿದ್ದು ಆ ಜಗ್ಗಲಿಗೆನೆ. ಈಗ ಕರಡೆ ಮಜಲಿಗೂ ಜಗ್ಗಲಿಗೂ ಏನು ಫರಕ್ ಐತಿ? ಫರಕ್ ಅಂದ್ರೆ ವ್ಯತ್ಯಾಸ ಇಲ್ಲ, ವ್ಯತ್ಯಾಸ ಏನ, ಅದು ತಾಳ. ಎರಡಕ್ಕೂ ತಾಳ ಒಂದೇ ರೂಪದಾಗ ನಡೀತಾವ. ಆದ್ರೆ ಅದು ದೊಡ್ಡ ವಾದ್ಯ, ಅದ್ರ ದೊಡ್ಡ ಗುಣಿ, ವಿಶೇಷವಾದ ಗುಣಿ. ಅದನ್ನು ಬಂಡಿಗಾಲಿ ಗಾತ್ರದ ದಿಮ್ಮು, ಬಂಡಿಗಾಲಿಗೆ ಹಾಕಿ ಅದು ಒರಟು ವಾದ್ಯ ಅಂತ ದೊಡ್ಡ ವಾದ್ಯ. ಅದು ಉಳಿಸೋದು, ಅದನ್ನು ಜಗುವುದು, ಜಿಗಿದಾಡುವುದು, ಹೀಗೆಲ್ಲ ಮಾಡೋದ್ರಿಂದ ಜಗ್ಗಲಿಗೆ ಮೊದಲು ದೊಡ್ಡ ವಾದ್ಯ. ಈಗ ಇದಿಷ್ಟೆಲ್ಲ ತಾಳಗಳ ನಡೆ ಮಧ್ಯೆ
ಜಗ್ಗಲ್ಗೆ ಹೇಳುವಾಗ ಒಂದಿಷ್ಟು ಹಿಂದೂಸ್ತಾನಿನೂ ಐತಿ ಅಂತ ಕೇಳಿದೆ, ಹೌದೇನ್ರಿ? ಇಲ್ಲ, ಇಲ್ಲೇ ಜಗ್ಗಲಿಗೆ ಹಿಂದೂಸ್ತಾನಿ ಇಲ್ಲ. ಹಾಂ ಅದು ಯಾವಾಗಿದ್ದರೂ ಕರ್ನಾಟಕದೊಳಗೆ ಉತ್ಪತ್ತಿ, ಕರ್ನಾಟಕನೇ ಕಲ್ತು ಕರ್ನಾಟಕದಿಂದನೇ ಮುಂದೆ ಬಂದಿರ್ತಾರೆ. ವರಿ ಪಾವು ಮುಕ್ಕಾಲಿಂದ ಹಿಡಿದು ಎಲ್ಲ ತಾಳಗಳನ್ನು ಆ ಜಗ್ಗಲಿಗೆ ನಡ್ಸಾಕ್ ಬರ್ತದೆ. ಕರಡಿ ಮಜಲ್ ನಾವು ಎಲ್ಲ ಬೌಲ್ಗಳು ಇಲ್ಲಿ ಬರ್ತದೆ. ಹೆಜ್ಜೆ ಮೊದಲಿಗೆ ವರಿ ಪಾವು ಮುಕ್ಕಾಲಿಂದ ಹೆಜ್ಜೆ ಮೊದಲಿಗೆ ಅದು ಒಂದು ಶ್ರೇಷ್ಠವಾದ ಕಲೆನ. ಆ ಹೆಜ್ಜೆ ಮೊದಲಿನಾಗ ಅದ್ಗೆ ನಿಪುಣ ನಾವು 11 ತೊಲಿ ಬಂಗಾರ ಕಡೆ ಪ್ರಶಸ್ತಿ ಪಡೆದೇವು ನಾವು. ಈಗ ಜಗ್ಗಲ್ಗೆ ಒಳಗೆ ಏನು ವಾದ್ಯ ನುಡಿಸ್ತೀರಿ ನೀವು? ಜಗ್ಗಲಿಗೆ ಏನು ಮಾಡಿ ಈಗ ದಿಮ್ಮು ನುಡ್ಸೋದು ಇದೆಯಲ್ಲ, ಬಂಡಿಗಾಲೆ ಗಾತ್ರದ್ದು, ಅದೇನು ಭಾರಿ ಕಷ್ಟ ಅಲ್ಲ. ಕಣಿ ನುಡ್ಸೋದು ಆ ವಾದ್ಯಗಳು ಭಾಳ ದೊಡ್ಡವು. ಮುಂದೆ ನಿಮ್ಮ ಗತಿ ಎಲ್ಲ ಬದಲಾಯಿಸುವವೇ ತಾನೆ. ಹೌದು, ಅವನ್ನ ನುಡಿಸ್ತೀರ. ದೊಡ್ಡ ವಾದ್ಯದ ಬೋಲಗಳು ಯಾವುವು ಅಂತ ನೀವು ಕೇಳ್ತೀರಿ. ಈಗ ತದ ದಿನ್ ಧಿತ್ತ ದಿನ್ ತಾ ತದ ದಿನ್ ತಾ 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 ತದ ದಿನ್ ಧಿತ್ತ ದಿನ್ ತಾ ತದ ದಿನ್ ತಾ 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 ಜಗ್ಗಂ ಪಟದಂ ಹೆಗ್ಗಂ ಪಟದಂ ಜಗ್ಗಂ ಪಟದಂ ಹೆಗ್ಗಂ ಪಟದಂ ಜಗ್ಗಂ ಪಟದಂ ಹಿಗ್ಗಂ ಪಟದಂ ಜಗ್ಗಂ ಪಟದಂ ಹಿಗ್ಗಂ ಪಟದಂ ತ್ರಿಕಾಲದವರೆಗೂ ಈಗ ಇಷ್ಟು ಭಾರತ ಒಂದು ಪ್ರಮಾಣ ಕಂಡಿದ್ದೀರಿ ನೀವು, ಕರ್ನಾಟಕ ಅಂತೂ ಪೂರ ಕಂಡಿದ್ದೀರಿ. ಈ ಕರಡಿ ಮಜಲಿಗೆ ಹೋಲುವಂಥ ವಾದ್ಯ ಇನ್ನೆಲ್ಲರೂ ಹೋಲುವಂಥ ಹೋಲುವಂತ ಅದಕ್ಕೆ ಚಂದ್ರವಾದ್ಯ ಸೂರ್ಯವಾದ್ಯ ಅಂತ ಐತಿ. ಅದು ನಮ್ಮ ನಾಣ್ಯಾಗಿಲ್ಲ, ಮೈಸೂರು ನಾಣ್ಯಾಗ ಉತ್ಪತ್ತಿ ಆಗಿದ್ದು. ಚಂದ್ರವಾದ್ಯ ಸೂರ್ಯವಾದ್ಯದೊಳಗೂ ಕರಡಿ ಬೋಲ್ಗಳನ್ನ ಹಾಕ್ತಾರೆ, ಹೊತ್ತು ಬೇರೆ ಬೇರೆ ಬೋಲ್ಗಳು. ಅದು ತಲೆ ಕಟ್ಕೊಂಡು ನುಡ್ಸೋದಲ್ಲ, ತಲೆ ಕಟ್ಕೊಂಡು ನೋಡ್ತೀವಿ. ಅದು ನಮ್ಮಲ್ಲಿ ಇಲ್ಲಿ ಜಾನಪದ ಲೋಕದೊಳಗಿದಾವೆ, ಹುಬ್ಬಳ್ಳಿ ಇರ್ಲಿ. ತಲೆ ಕಟ್ಕೊಂಡು ನುಡಿಸಿದ್ರು ಆ ಸಾಚಿ ಮಾಡಿರ್ತಾರಲ್ಲ, ಕಟ್ಕೊಂಡು ಹಿಂಗೆ ಹಿಡಿದ ಹಿಂಗೆ ಹಿಂಗೆ ಬಾರ್ಸು ಸಾಚಿ ಮಾಡಿರ್ತಾರೆ. ಆ ಪ್ರಕಾರ ಅದು ಹೊಂದ್ಕೊಂತೈತಿ. ಚಂದ್ರವಾದ್ಯ ಅಂದ್ರೆ ಹಿಂಗೆ ತಿಕ್ಕೋದು. ಚಂದ್ರವಾದ್ಯ ಅರ್ಧ ಚಂದ್ರ ಇರ್ತೈತಿ. ಅದಕ್ಕೆ ಇದು ಗುಣಿ, ಅದು ಬಿದಿರಿನ ಗುಣಿ ಮಾಡಿ ಹಿಂಗೆ ಮಾಡಿ ಅದು ನಾದ್ ಹೊಡ್ತೈತಿ. ಅದ್ರ ಯಾವ ನಾದ್ ಹೊಡ್ತೈತಿ ಅಂದ್ರೆ ಶುಚಿ ನಾದ್ ಹೊಡ್ತೈತಿ. ಚಂದ್ರದಲ್ಲಿ ಚಂದ್ರವಾದ್ಯದೊಳಗೆ ಶುಚಿನಾದ, ಸೂರ್ಯವಾದ್ಯದೊಳಗೆ ಕರಡಿ ವಾದ್ಯದಂಗೆ ಬೋಲಗಳು ಹುಡ್ತೈತಿ. ಯಾವ ತಾಳ ರೂಢಿ ಮ್ಯಾಗ ಯಾವ ತಾಳನಾದರೂ ಬಾರಿಸ್ಬೋದು ಅದಕ್ಕೆ. ಆದರೆ ನಮ್ಮ ಕರ್ನಾಟಕದ ಬಹಳ ಪ್ರಾಚೀನವಾದ ದೇವಸ್ಥಾನಗಳಲ್ಲಿ ಸೂರ್ಯವಾದ್ಯ ಚಂದ್ರವಾದ್ಯಗಳು ಬಳಕೆ ಇನ್ನೂ ದಕ್ಷಿಣ ಕನ್ನಡದ ಕೆಲವು ಕಡೆ ಕೂಡ್ಲಿಲಿ ಬಳಕೆ ಇದ್ದ ರೂಪಗಳು ಈಗ ಸಿಗುತ್ತೆ. ನುಡಿಸುವವರು ಈಗ ಒಬ್ಬರೊಬ್ಬರು ನೀವು ಕರಡೆ ಮಜಲು ನುಡಿಸುವ ತಾಕತ್ತಿನವರು ಕಾಣಸಿಗುವುದು ಅಪರೂಪವಾಗಿ. ಈಗ ಈ ಕರಡೆ ಮಜಲು ಹೊರತಾಗಿ ಇನ್ನೇನೇನು ವಾದ್ಯ ಕಲಿಸ್ತೀವಿ? ಈಗ ಡೊಳ್ಳು ಅಂದ್ರಿ, ಇವೇನು ತಾಳಗತಿಯಲ್ಲಿ ಸಂಗೀತದ ದಾರಿಯಲ್ಲಿ ಹೋಗುವಂಥವು. ಇಷ್ಟು 7 ತಾಳಗಳ ಸ್ವರೂಪಗಳು ಸಿಕ್ಕ ಮೇಲೆ ಆದರೂ ಡೊಳ್ಳು ಅನ್ನುವಂಥ ವಾದ್ಯ ಶಕ್ತಿ ಅವತಾರದೊಳಗೆ ಉತ್ಪತ್ತಿ ಆಗಿದ್ದು ವಾದ್ಯ. ಇವತ್ತಿಗೆ ಹೆಣ್ಣು ದೇವರಿಗೆ ಡೊಳ್ಳು ಬೇಕಾ? ಎಲ್ಲ ಕಡೆಗೂ ಡೊಳ್ಳು ತೊಗೊಂಡು ಹೋದೇನೆ ಇದು ಮಾಡ್ತಾರೆ. ಕೆಲವೊಂದು ಅದಕ್ಕೆ ಇದಕ್ಕೆ ಕರ್ಕೊಂಡು ತೊಗೊಂಡು ಹೋಗ್ತಾರೆ. ಡೊಳ್ಳು ವಾದ್ಯದೊಳಗೆ ಇರುವಂಥ ಶಬ್ದಗಳು ಏನು? ಹೇ ಜಮ್ ಝ ಝ ಧಿಮ್ ಜ ಜ ಧಿಮ್ ಹಿಗ್ಗಂ ಪುಟದಂ ಹಿಗ್ಗಂ ಪುಟದಂ ಹಿಗ್ಗಂ ಪುಟದಂ ಹಿಗ್ಗಂ ಹಿಗ್ಗಿಗ್ಯಂ 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 ಹಿಗ್ಗಂ ಪುಟದಂ ಹಿಗ್ಗಂ ಪುಟದಂ ಹಿಗ್ಗಂ ಪುಟದಂ ಅಂತ ಪ್ರಕಾರದವರೆಗೂ ಇದನ್ನು ಚರ್ಚಿತವಾಗಿ ತೊಗೊಂಡು ಮುಕ್ತಾಯ ಮಾಡ್ತಾರೆ. ಈಗ ನೀವು ಹಾಕೋ ಡೊಳ್ಳಿನ ಗತಿ ನಿಮ್ಮ ಸೀಮೆದು ಕಾಣ್ತು. ಈಗ ಕರ್ನಾಟಕದಲ್ಲಿ ಡೊಳ್ಳಿಗೆ ಒಂದೇ ಗತಿ ಅಂತ ಉಳಿದಿಲ್ಲ, ಇಲ್ಲೂ ಬೇಕಾಗಿಲ್ಲ. ಅದ್ರ ವೈವಿಧ್ಯತೆನೇ ಹಾಗೆ, ಅದ್ರ ಸೊಬಗೆ ಹಾಗೆ. ಈಗ ಮತ್ತೆ ಬೇರೆ 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 ಜನ, ಬೇರೆ ಬೇರೆ ಮೈಂಡ್, ಬೇರೆ ಬೇರೆ ಕಾಲ, ಬೇರೆ ಬೇರೆ ಕೇಳುವ. ನಮ್ಮ ಊರಾಗನ ನಾನೇ ಕಲಿಸಿದ ಜಗ್ಗಲಿಗೆ ಮೊದಲು. ಈಗ ನಾನು ಬಿಟ್ಟು ಮತ್ತೆ ಮುಂದೆ ದೂರ ಹೋಗೈತಿ. ಹಂಗಂದ್ರೆ ಕಳ್ಳಿ ಬೋಲ್ ಹಾಕಿ ಬಿಟ್ಟಾರ, ಕರಡಿ ಬೋಲ್ ಹಾಕಿ ನೋಡಿದ್ರೆ ನೋಡ್ಕೊಂಡು ನಮ್ಮ ನೋಡ್ಕೊಂಡು ಕಳ್ಳಿ ಬೋಲ್ ಹಾಕತ್ತವೆ. ಈಗ ಹೆಸರಾಂತ ಡೊಳ್ಳಿನ ಮೊದಲು ಈ ನಾನು ಇವರಿಗೆ ಮುಟ್ಸಕ್ಕೆ ಅಷ್ಟು ಸಮಾಧಾನ ಆಗ್ತಾ ಇಲ್ಲ. ಇವತ್ತು ಎಷ್ಟು ವರ್ಷ 61ರಲ್ಲಿ ಕೂಡ ಈ ಕಷ್ಟ ಅನುಭವಿಸಿರ್ಲಿಲ್ಲ. ಈ ಬೌಲ್ ಅಂದ್ರೆ ಏನು ಅಂತ ನಿಮಗೆ ಮುಟ್ಸೋದು ಕಷ್ಟ. ನುಡಿಯ ಗತ್ತನ್ನ
ಒಂದು ರೀತಿ ಸಂಗೀತದ ಶಾಸ್ತ್ರದ ಥರ ಗುಚ್ಚೆ ತಬಲದ ಗತ್ತುಗಳನ್ನು ಬೌಲ್ ಅಂತೇಳಿ ಕರಿತೀವಿ. ಹಾಗೆ ಕರಡಿ ಮಜಲು ಗತ್ತುಗಳನ್ನು ಬೌಲ್ ಅಂತ ಗುಚ್ಚಿ ಅವರು ಹೇಳ್ತಾ ಇದ್ದಾರೆ. ಅದರ ಗತ್ತುಗಳನ್ನು ವಿವರಿಸಿ ಹೇಳೋಕ್ಕೆ ಬಳಸುವಂಥ ಪದ ನಮ್ಮ ಅನೇಕ ಕಲಾವಿದರು ಆಗೋರು ಅಥವಾ ಆಗೋಗಿರೋ ಕಲಾವಿದರು ಸಹ ಇದ್ದೀರಿ. ಅವರು ಡೊಳ್ಳಿನ ಗತ್ತುಗಳನ್ನು ಹೇಳಿದರು. ಒಂದು ಪ್ರದೇಶದ ಡೊಳ್ಳಿನ ಗತ್ತಿಗೂ ಈಗ ಇವರು ಧಾರವಾಡ ಹುಬ್ಬಳ್ಳಿ ಗತ್ತಿಗೂ ಬದಾಮಿ ಗತ್ತಿಗೂ ಬೆಳಗಾವಿ ಗತ್ತಿಗೂ ಅನೇಕ ವ್ಯತ್ಯಾಸ ಕಾಣ್ತೀವಿ. ಸಾಗರದಿಂದ ದಕ್ಷಿಣ ಭಾರತದಲ್ಲಿ ಕೂಡ ಬೇರೆ ಬೇರೆ ಗತ್ತಿಗಳು. ಹೌದು. ಈಗ ಡೊಳ್ಳನ್ನ ನೀವು ನೋಡಿಸಿದ್ರಿ ಹೌದಲ್ರಿ? ಡೊಳ್ಳು ಮತ್ತೆ ಯಾವ್ಯಾವ ಕಲೆಗೆ ಹೋದ್ರಿ? ದೊಡ್ಡಾಟ ದನಿ ಇಲ್ಲದಕ್ಕೆ ಬಿಟ್ಟು ಪೆಟ್ಗಿ ಬಾರಿಸ್ತೀವಿ. ಮೊದ್ಲಿ ಬಾರಿಸ್ತಿದ್ವಿ ದೊಡ್ಡಾಟ. ದನಿ ಇಲ್ಲದಕ್ಕೆ ಕತಿ ಹೇಳಿ ಕಲಿಸ್ತೇವೆ. ಆದ್ರೆ ಕತಿ ಹಾಡಿಕೆಗೆ ತೊಡಕಾಗೋದು. ನಾವು ಮೊದಲಿಗೆ ಬಾರಿಸ್ತಿದ್ವಿ, ಪೆಟ್ಗಿ ಬಾರಿಸಿದಾಗ ಅವರು ಏನಿರ್ತಲ್ಲ ರಾಗಗಳಿಂದ ಅವಕ್ಕೂ ಅನೇಕ ರಾಗಗಳು ಶಾಸ್ತ್ರೋಕ್ತ ಬೇಕು ದೊಡ್ಡಾಟಕ್ಕೆ. ಮೂಡ್ಲಪಾಯ ಪಡವಲಪಾಯ ಅಂತ 2 ವಿಷಯ ಅದಾವೆ. ಮೂಡ್ಲಪಾಯ ಅಂದರೆ ನಮ್ಮ ನಾಡಿನ ವಿದ್ಯೆ, ಪಡವಲ ಅಂದರೆ ಇತ್ತ ಪಶ್ಚಿಮ ದಿಕ್ಕಿನ ವಿದ್ಯೆ. ಮೂಡ್ಲ ಪಡವಲ ಅವು ಯಕ್ಷಗಾನ ಅಂತಾರಲ್ಲ ಈ ನಾಡು. ನಮ್ಮ ಮೂಡ್ಲಪಾಯ ಅಂತೇವಲ್ಲ ಈ ನಮ್ಮ. ಈಗ ನೀವು ಇಷ್ಟೆಲ್ಲ ಕಲಾವಿದರಾಗ್ತೀರಿ, ನೀವು ಇದಕ್ಕೆ ಎಷ್ಟು ಸಮಯ ಹಾಕಿದ್ರಿ ಅಂತ ನಮ್ಗೆ ಆಶ್ಚರ್ಯ ಆಗೋಗುತ್ತೆ. ಮನೆಯಿಂದ ಬಂದದ್ದ ನೆಲಗಟ್ಟನ್ನು ಭಾಳ ಅಚ್ಚುಕಟ್ಟಾಗಿ ದುಡಿಸಿ ವಿಸ್ತಾರಕ್ಕೆ ಹೋಗಿದ್ದೀರಿ, ನಿಮ್ಮದೇ ಹದ ಹಿಡಿದಿದ್ದೀರಿ. ಸರಿ, ಇಷ್ಟ್ರ ಮಧ್ಯೆ ನೀವು ಕಮ್ಮಾರಿಕೆ ಮಾಡ್ತಿದ್ರಿ, ಕಮ್ಮಾರಿಕೆ ಬಡಿತನ ಮಾಡ್ತಿದ್ರಿ, ಹೊಲ ಉಳ್ತಿದ್ರಿ, ಟೇಲರು, ಮತ್ತೆ ಕಮ್ತ ಇಟ್ಟು ಒಕ್ಕಲ್ತನ ಮಾಡ್ತಿದ್ದೆ. ಜಸ್ಟ್ ತಗೊಂಡು ಒಕ್ಕಲ್ತನ ಬಿತ್ತಾಕ ಕರ್ಕೊಂಡು ಹೋಗ್ತಿದ್ವಿ. ಅವ್ನು ಚಲೋ ಬಿತ್ತಾನ ಕರ್ಕೊಂಡು ಹೋಗಿ ನಾವು ಅಷ್ಟು ಶ್ರೇಷ್ಠವಾಗಿ ಕಾಳಿಗೆ ಅಂತರ ಭಾಳ ಹದಕ್ಕೆ ಹಿಡಿದಿದ್ರಿ. ಕಾಳಿಗೆ ಅಂತ ಕೊರಗಿ ನಾವು ಈ ಕಾಲಕ್ಕೆ ಮಾತಾಡ್ತಾ ಇದ್ದೇನೋ, ನಾನೇ ಯಾವ ಕಾಲದಾಗ ಮಾತಾಡ್ತಾ ಇದ್ದೇನೋ. ಏನಾಗತ್ತೆ, ಗುಂಪು ಗಟ್ಟಲೆ ಗುಂಪು ಬೀಳ್ತದೆ ಕಾಳು. ಯಾವ ಕಾಳು ಯಾವ ರೀತಿಯಿಂದ ಬಿತ್ತಬೇಕು. ಸಾಲು ಕರೆಕ್ಟಾಗಿ ಅಲ್ಲ, ಕೂರ್ಗೆಯಲ್ಲಿ ಸಾಲು ಹೋಗ್ಬಿಡ್ತದೆ, ಹಾಳು ಬಿಡೋ ಪ್ರಮಾಣ. ಜ್ವಾಳ ಬಿತ್ತಬೇಕಾದ್ರೆ 3 ಬಟ್ಲಿಂದ 3 ಬಟ್ಲಲ್ಲಿ ಬಿತ್ತೀರಿ. ನವಣಿ ಬಿತ್ತಬೇಕಾದ್ರೆ 3 ಬಟ್ಲಿಂದ, ಸಾಮಿ ಪಾಮಿ ಬಿತ್ತಬೇಕಾದ್ರೆ 2 ಬಟ್ಲಿಂದ 3 ಬಟ್ಲಿಂದ. ಆದ್ರೆ ಭತ್ತ ಬಿತ್ತಬೇಕಾದ್ರೆ ಮುಟ್ಟಿಗೆಯಿಂದ ಬಿತ್ತೀರಿ. ಯಾಕಂದ್ರೆ ಭಾಳ ಬೀಳ್ಬೇಕಲ್ಲ. ನಿಮಗೆ ರಾಗಿ ಇಲ್ಲ? ರಾಗಿ ಏನು ಬರೋಲ್ಲ ನಿಮ್ಮ? ಐತೆ ರಾಗಿ ಐತಿ. ರಾಗಿನ ಬಿತ್ತು ಅವು 2 ಬಟ್ಲಿಂದ ರಾಗಿ. ಸಾಮಿ ಬಿತ್ತದಂಗೆ ಹಾವು ಬಿತ್ತಿದೆ. ನೀವು ನಿಮ್ಗೆ ಗೊತ್ತಾಗಕ್ಕೆ 12 ಕಣ್ಣಿನ ಬಟ್ಲು ಕಾಣುತ್ತೆ ರಾಗಿಲಿ. 12 ಸಾಲು ಒಮ್ಮಿಗೆ ಹೋಗುವಷ್ಟು ಬಿತ್ತೋದನ್ನ ನೋಡ್ತೀವಿ. ತೊಗರಿನೂ ಕೂರ್ಗೆಲ್ಲಿ ಬಿತ್ತೀರಿ, ಆ ಕಡೆ ಬರುತ್ತೆ, ಆ ಕಡೆ ಇಲ್ಲಿ ಬಿತ್ತಾರೆ. ಈಗ ಇಷ್ಟೆಲ್ಲ ಕಲ್ತಿರಲ್ಲ, ಇಷ್ಟೆಲ್ಲ ಕಲ್ತರು ನೀವು ಲಾವಣಿ ಹಾಕಿ ಪುಸ್ತಕ ತಂದ್ರಿ. ನೀವು ಮೊದಲು ಕಡೆ ಮಜಲಿಗೆ ಹೋದ್ರೆ ಏನು ದುಡ್ಡು ಕೊಡ್ತಿದ್ರಿ? ಕರಡಿ ಮೊದಲಿಗೆ ಅವರೇ ಎಷ್ಟು ಕೊಡ್ತಾರೆ. ಅವ್ರು ಕೊಟ್ಟಿದ್ದು ಎಷ್ಟು ಸಾಲ್ತದ್ದು? ಯಾವಾಗಾರ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಅವ್ರು ಕೊಟ್ಟಿದ್ದು ತಲೆಗೆ ನಾವು ಕಲಾವಿದರು ಎಲ್ಲರೂ ಹಂಚ್ಕೊಂಡ್ಬಿಡ್ತೇವೆ. ಒಮ್ಮೆ ಎಲ್ಲರೂ ಭಾಷಿರ್ತಾರೆ ನೋಡ್ರಿ. ಅವ್ರೊಂದು 1000, 1200, 800, 400 ಹೆಂಗೆ ಬಂದಂಗೆ ಹಂಚ್ಕೊಂಡು ಅದರಲ್ಲಿ ಅದು ಎಷ್ಟು ದಿವ್ಸದ ಅದು ಈಗೇನು ಮಾಸಾಸನ ಮಾಡಿದ್ರಲ್ಲ, ಮಾಸಾಸನ ಮಾಡಿ ಸ್ವಲ್ಪ ನಮಗೆ ಶಾಸನ ಮಾಡಿದ್ರಿಂದ ಕೈಗೆ ಹತ್ತುತ್ತದೆ ಅಂತ ಪದ. ಈ ಹತ್ತುತ್ತದೆ ತಲುಪ್ತದೆ, ಕೈಗೆ ಹತ್ತಕ್ಕೆ ಶುರುವಾಗಿದೆ. 6ರಿಂದ ಸರ್ಕಾರಕ್ಕೆ ಒಂದು ಸಲಾಮ್, ನಿಮ್ಮ ಭಾಗದಿಂದ ನಿಮ್ಮ ಕೈಯಿಂದ ಒಂದು ಸಲಾಮನ್ನು ನಾವು ಸರ್ಕಾರಕ್ಕೆ ಹೇಳೋಣ. ಏಕೆಂದರೆ ಯಾರೂ ನೆಲದೊಳಗೆ ಬದುಕಬೇಕು, ಯಾರೂ ಬದುಕು ಬಲ ಬೇಕು, ಬಲ ಸರ್ಕಾರ ಕೊಟ್ಟಿದ್ರೆ ಅದಕ್ಕೂ ನಮ್ಮ ಸಲಾಮ್ ಹೇಳಿ ಸರ್. ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ಮಾಶಾಸನ ಎಷ್ಟು ಬರ್ತದೆ ಕೇಳ್ಕೊಳ್ಳಿ ಹೇಳಿ ಅಂತಾರೆ. ಮಾಶಾಸನ 1500 ಬರ್ತಿತ್ತು. ಈಗ ಮನೆಯಿಂದ ಒಂದು 2000 ಮಾಡಿದ್ರು. ಒಳ್ಳೇದು. ಈಗ ನೀವು ಅವ್ರು ಏನು ಕೇಳ್ತಾ ಇರೋದಂದ್ರೆ, ಮೊದಲು ಕರಡೆ ಮಜಲಿಗೆ ಹೋಗ್ತಿದ್ರಲ್ಲ, ಆವಾಗ ಒಟ್ಟು ತಂಡಕ್ಕೆ ನೀವು ಆಟ ಆಡಿ ಬಂದ್ರೆ, ಶೋ ಮಾಡಿ ಬಂದ್ರೆ ಎಷ್ಟು ಕೊಡ್ತಿದ್ರು? ಗುಗ್ಗಳಕ್ಕೆ ಹೋಗ್ತಿರೋ, ದೇವ್ರ ಕಾರ್ಯಕ್ಕೆ ಹೋಗ್ತಿರೋ? ಸಾವುಗೂ ಹೋಗ್ತೀರಿ? ಲಗ್ನಕ್ಕೂ ಹೋಗ್ತದೆ. ಸಾವಿಗೆ ಸಾವಾದಾಗ ಇದು ಗುಗ್ಗಳ ಲಗ್ನದೊಳಗೆ ಬಾರಿಸುವಂಥ ವಾದ್ಯ. ಇದಕ್ಕೆಲ್ಲ ಇದು ಆಗಬಾರ್ದು. ಆ ಪೂರ್ವಕವಾಗಿ ಗುಗ್ಗಳ ಲಗ್ನ ಬಾರಿಸೋರು ನಾವು ಸವ ವಾದ್ಯಕ್ಕೆ ನಾವು ಯಾವತ್ತೂ ಹೋಗೋದು. ಸಾಗಿನವರು ಹೋಗೋದಿಲ್ಲ, ನಾವು ಕರಡಿ ವಾದ್ಯದವರು ಹೋಗೋದು.
ಇಲ್ಲ ಇಲ್ಲ ಸಾಧ್ಯ ಆಗಲಿಲ್ಲ. ಪೂರ ಮೇಳ ಇರಲಿ ಅಂತಲೇ ಹೇಳಿದ್ರು, ಒಂದೆರಡು ತಂದ್ರೆ ಆಗಲ್ಲ. ಇಲ್ಲ ಇಲ್ಲ, ನಾವು ಅದು ತರೋಕೆ ಹೇಳಿದ್ವಿ. ಅವ್ರಿಗೇನು ಆ ಎಲ್ಲ ಮೇಳ ಇದ್ರೆ ಮಾತ್ರ. ನಾವು ನಿಮಗೆ ಈ ವಾದ್ಯ ಮೇಳನ ತೋರಿಸದೆ ಹಂಚ್ಕೊಳ್ಳೋ ಕಾರ್ಯದಲ್ಲಿ ಇದ್ದೀವಿ. ತೋರ್ಸಕ್ಕಾಗದೇ ಇದ್ದ ಕ್ಷಮೆ ಇಲ್ಲಿ. ಆದರೆ ನೀವು ಯಾವುದೇ ಕರಡೆ ಮಜಲು ನೋಡುವಾಗ ಈ ಮನೋಜ್ಞಾನ ಬಹಳ ದೊಡ್ಡದಾಗಿ ಬರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ ನಿಮ್ಮ ಎದುರಿಗೆ ಹಂಚ್ತಾ ಇದ್ದೀವಿ. ಆ ಸ್ಥಳಕ್ಕೆ ಹೋಗೋರು ಮಾದ್ರಂತ ಇರ್ತಾರಲ್ಲ ಊರಾಗ, ಹಾಂ, ಅವ್ರ ತಳಹದಿಯಿಂದನ ಅವರು ಅದನ್ನು ಮಾಡ್ಕೊತ ಬಂದಿರ್ತಾರೆ. ಯಾವ ಸವ ಅಂದ್ರೆ ಅವ್ರು ಮಾದ್ರು ಬರ್ತಾರೆ, 2 ಜಿಮ್ಮು 1 ಕಣಿ ತೊಗೊಂಡು ಬಂದು ಆ ಸವ ಸಂಸ್ಕಾರ ದೇವ್ರ ಕಾರ್ಯಕ್ಕೆ ಹೋಗ್ತಾರೆ. ಅದಕ್ಕೆ ಹೋಗ್ತಾರೆ. ಈಗ ನೀವು ಮೊದಲು ಕಾರ್ಯಕ್ರಮಕ್ಕೆ ಹೋದ್ರೆ ಎಷ್ಟು ದುಡ್ಡು ಕೊಡ್ತಿದ್ರು, ಈಗ ಎಷ್ಟು ಕೈಗೆ ಸಿಗ್ತದೆ. ಕಾಲ ಏನು ಬದಲಾಗಿದೆ ಅಂತ ತಿಳ್ಕೊಳ್ಳಿ. ಕಾಲ ಬದಲಾಗಿದ್ದು ಮೊದಲು 400-500 ಕೊಟ್ಟು ದೊಡ್ಡ ರೊಕ್ಕ ಕೊಡ್ತಾನೆ ನಮಗೆ. ಅವಾಗ ಅಷ್ಟು 400-500 ಕೊಟ್ಟರೆ ಸಾಕು. ಈಗ ಹಿಂಗಿಲ್ಲ. ಈಗ 15,000 16,000 18,000 20,000 ಮಟನೂ ನಮಗೆ ಮಂಚಾನ ಇದ್ದಂಗೆ. ದೊಡ್ಡ ಸಾವುಕಾರ ಲಗ್ನಪ್ಪ ಅದು ಕೊಡ್ರಿ, ನೀವು ಕೊಡ್ರಿ, ಯಾರು ಕೊಡ್ಬೇಕಂದ್ರೆ ಹೇಳಿ ಕೇಳಿ ಗಂಟು ಬಿದ್ದು ನಾವು 20,000 ಮಟನೂ ದೊಡ್ಡ. ಈಗ ನೀವು ನಿಮ್ಮ ತಂಡದಲ್ಲಿ ಎಷ್ಟು ಜನ ಇರ್ತೀರಿ ಅಂತ ಕೇಳ್ತಾ ಇದ್ದಾರೆ. 9 ಜನ ಇರ್ತೀವಿ. ಅಲ್ಲ, ಕರಡೆ ಮಜಲಿ ಚಿಟ್ ಮೇಳ ನೋಡಿದ್ರೆ ನಿಮ್ಗೆ ಸುಲಭ ಆಗುತ್ತೆ. ಚಿಟ್ ಮೇಳ ಇದೆಯಲ್ಲ ದಕ್ಷಿಣದಲ್ಲಿ, ಒಂದು ಚೆಂಡೆ ಥರದ ವಾದ್ಯ ಉದ್ದಕ್ಕೆ, ಅದನ್ನ ಮೇಲಕ್ಕೂ ನುಡಿಸ್ತಾರೆ, ಇವರು ಪಕ್ಕಕ್ಕೆ ನುಡಿಸ್ತಾರೆ. ಆದರೆ ಎರಡೂ ಬದಿಗೂ ಚರ್ಮ ಇರ್ತದೆ, ಕೆಳಗೆ ಮೇಲೆ ಎರಡೂ ಕಡೆಗೂ ಚರ್ಮ ಇದೆ. ಇಲ್ಲ ಇಲ್ಲ, ಡೋಳು ಬಿಗಿದ ಹಾಗೆ ಬಿಗಿದಿರ್ತಾರೆ, ಎರಡು ಕಡೆಗೂ ಚರ್ಮ ಇದೆ. ನುಡಿಸೋದು ಒಂದು ಕಡೆ ಮಾತ್ರ, ಕರಡೆ ಮಾತ್ರ. ಅದರ ದಿಮ್ಮಿಗೆ ಅದನ್ನು ಮೀಟ್ತಾರೆ, ಮಧ್ಯದ ಮೀಟಿ ದಿಮ್ ಬರೋ ಹಾಗೆ ನೋಡ್ಕೊಳ್ತಾರೆ. ಅದಕ್ಕೆ ಮಧ್ಯಮ ಪಂಚಮ ಅಂತ 2 ಸ್ಥಾನಗಳು. ಯಾವುದೋ ವಾದ್ಯಗಳಿಗೂ ಮಧ್ಯಮ ಸ್ಥಾನ ಮಾಡ್ಬೇಕಾದ್ರೆ ಅದಕ್ಕೆ ಹೆರಿ ಅಂತಂದು ಹಾಕ್ತಾರೆ. ಕರ್ನಿ ತಬಲಾಕ ಡಗ್ಗಾಕ ಕರ್ನಿ ಹಾಕ್ತಾರೆ. ಅದಕ್ಕೆ ಹೆರಿ ಅಂತಂದು ಹೇಳಿ ಅವ್ನು ಮಸಿ ಹಚ್ಚಿ ಅದಕ್ಕೆ ಹೆರಿ ತಯಾರು ಮಾಡಿ ಅದಕ್ಕಿನ ಬಾಗಿ ಹಚ್ಚಿರ್ತಾರೆ. ಬಲ್ಗಿನ ಮಗು ನುಡಿಸ್ತಾರೆ. ಶಾಸ್ತ್ರೀಯ ಸಂಗೀತ ಕಲಿದೇನೆ ಶ್ರುತಿ ಲಯ ತಾಳ ಅವೆಲ್ಲನೂ ಒಂದೊಂದು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಶ್ರುತಿ ತಾಳ ನಾವು ಈ ಶ್ರುತಿ ಅಂತಂದು ಹೇಳಿ ಸಾಗಿನವ್ರು ಶ್ರುತಿ ಹಾಕ್ತಾರೆ, ಅವ್ರು ಬೋ ಅಂತ. ಆ ನಾದಿಗೆನ ನಾವು ಇವು ಜಿಮ್ಮುಗಳನ್ನು ಆ ನಾದಿಗೆ ಕಟ್ತೀವಿ. ಮಧ್ಯಮಕ್ಕೆ ಆಯಿತು. ಪಂಚಮಕ್ಕೆ ಬಾರಿಸೋದು ಕರಡಿ, ಸಾಧು, ಇವೆಲ್ಲ ಪಂಚಮುಖ ನಡ್ತಾರೆ. ಇವರಿಗೆ ಸಂಗೀತದ ಒಂದು ಪ್ರಮಾಣದ ಅಭ್ಯಾಸ ಇದೆ. ಅವರು ಅದನ್ನು ಹೇಳಿದರು ಸ್ಪಷ್ಟವಾಗಿ. ನಾನು ಸಂಗೀತದಲ್ಲಿ ಒಂದಷ್ಟು ಕಾಲ ಹೋಗಿದ್ದರಿಂದ ಅವರ ಮಾತಿನಲ್ಲಿ ಮತ್ತು ಆ ನಾದವನ್ನು ಅಕ್ಷರಕ್ಕೆ ತರುವಾಗ ಅದು ಕೆಲಸ ಮಾಡ್ತಾ ಇರೋದು ಗೊತ್ತಾಗೋದು ನೋಡ್ತಾ ಇದ್ದೀವಿ. ಇನ್ನೇನಾದರೂ ಪ್ರಶ್ನೆ ಕೇಳುವಂಥದ್ದಿದ್ರೆ ಅವ್ರ ಜೊತೆಗೆ, ಕಲಾವಿದರ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ಏನಾದರೂ ಪ್ರಶ್ನೆ ಇದ್ರೆ ಈ ಕಾಲದ ಮಂದಿಗೆ ನೀವು ಏನು ಹೇಳಕ್ ಬಯಸ್ತೀರಿ? ಈ ಕಾಲದ ಮಂದಿಗೆ ನೀವೇನು ಹೇಳಕ್ ನೋಡ್ತೀರಿ? ಟಿವಿ ಬಂದು ಟಿವಿ ನೋಡ್ಕೊಂತ ಕುಂದಿರ್ತಾರೆ, ಧಾರಾವಾಹಿ ಅಂತ. ಅದೇನು ಜಗದ ಪ್ರಪಂಚದ ಬಿಟ್ಟು ಅದೇನು ಧಾರಾವಾಹಿ ಅಲ್ಲ, ಅದನ್ನು ನೋಡ್ಕೊತ ಕುಂದಿರೋದು ಬರೀ ಅದ. ಕಲೆ ಅನ್ನೋದು ತಮ್ಮಿಂದ ಉತ್ಪತ್ತಿ ಆಗುವಂಥ ಕಲೆ ಯಾವುದು ಮಾಡೋದಿಲ್ಲ. ಈಗ ಇವು ಬಂದಾವಲ್ರಿ, ಅವನು ಗೀಚ್ಕೊಂತ ಕುಂದು ಬರೀ ಅದನ್ನು ನೋಡ್ತಾರೆ. ಮನುಷ್ಯರ ಕಬರಿಲ್ಲ, ಮಂದಿ ಕಬರಿಲ್ಲ, ಅವರ ಜ್ಞಾನ ಇಲ್ಲ, ಅಭ್ಯಾಸದ ಶ್ರುತಿ ಇಲ್ಲ. ಬರೀ ಅದನ್ನು ಗೀಚ್ಕೊಂತ ಎಷ್ಟು ಅದಕ್ಕೂ ಪ್ರಮಾಣ ಯಾವ ರೀತಿಯಿಂದ ನೀವು ಇಟ್ಕೊಂಡಿದ್ದೀರಿ ಯಾಕೆಂದ್ರೆ ಅದು ಅಷ್ಟಕ್ಕೆ ಬಳಸೋದಿಲ್ಲ. ಅದನ್ನು ಬಳಸೋದಿಲ್ಲ. ಯಾವತ್ತೂ ಅದು ಹೇಳ್ಕೊಂತ ಯಾರು ಮಾತಾಡ್ಸಿಲ್ಲ. ಈಗ ಇವ್ರು ಮಾತಾಡ್ಸೋದಿಲ್ಲ, ಅವ್ರು ಹಂಗಾಗಿ ಮಾತಾಡ್ಸ್ಕೊಂತ ಇರೋದು. ಅವ್ರು ಹೋದ್ರಕ್ಕಂತ ನಾವು ಇದನ್ನು ನೋಡ್ಕೊಂಡು ಪ್ರಜ್ಞೆನೇ ಇರೋದು. ಪ್ರಪಂಚದ ಮ್ಯಾಗ ಪ್ರಜ್ಞೆ ಇಲ್ಲ, ಅಭ್ಯಾಸದ ಮ್ಯಾಗ ಪ್ರಜ್ಞೆ ಇಲ್ಲ, ಪ್ರಜ್ಞೆ ಇಲ್ಲ. ಎಷ್ಟು ಪ್ರಪಂಚದ ಪ್ರಜ್ಞೆ ಇಲ್ಲ ಅಂದ್ರೆ ರೈಲು ಹೊಡ್ಕೊಂಡು ಹೋದ್ರು ಗೊತ್ತಿಲ್ಲ. ಹಿಂದಕ್ಕೆ ಹಾರಿ ಹಂಗ ಬಿದ್ದವರು ಇದ್ದಾರೆ. ಇರ್ಲಿ, ಈ ಎಚ್ಚರ ಕೂಡ ಮುಖ್ಯ ಈ ಕಾಲಕ್ಕೆ ಅಂತ ಹೇಳ್ತೀವಿ. ಏನು ಹೇಳ್ತಾರೆ?
ಕಾರ್ಯಕ್ರಮ ಮಾಡ್ತಿದ್ರಲ್ಲ ಮುಂದೆ ಬಾಪ ಮುಗಿತಿತ್ತ ಇಲ್ಲ ದಿನದಲ್ಲೂ ಮುಂದೆ ಬಾಪ ಸ್ವಲ್ಪ ಸಮಯ ಅವರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಕಾರ್ಯಕ್ರಮ ಮಾಡ್ತಿದ್ರಲ್ಲ 1 ಗಂಟೆಯಲ್ಲಿ ಮುಗ್ತಿತ್ತು 1 ದಿವಸ ಎಲ್ಲ ಆಗ್ತಿತ್ತು ಅಂತ ಕೇಳ್ತಾರೆ. ಗಂಟೆಯಲ್ಲಿ ಮುಗಿತಿತ್ತು, ಒಂದು ದಿನದಲ್ಲಿ ಆಗ್ತಿತ್ತು. ಹಾ ಆ ಕಾರ್ಯಕ್ರಮ ಪ್ರಮಾಣಪೂರ್ವಕವಾಗಿ ಮಾಡ್ತೇವೆ ಅದನ್ನು. ಸ್ವಲ್ಪ ಮಟ್ಟಿಗೆ ಮಾಡೋದಿತ್ತು, ಸ್ವಲ್ಪ ಮಟ್ಟಿಗೆ. ಭಾಳ ಮಾಡೋದಿತ್ತು, ಭಾಳ ಮೆರವಣಿಗೆ ಮಾಡೋದಿತ್ತು ಅಂದ್ರೆ ಬೇರೆ ತನಕ ಮೆರವಣಿಗೆ ಮಾಡ್ತೇವೆ. ನೀವು ದಿನ ಪೂರ್ತಿ ಮಾಡಿರೋದು ಯಾವ್ದಾರು ಇದೆಯಾ? ಒಂದು ದಿನ ಒಂದ್ ದಿನ ಪೂರ್ತಿ ಮಾಡಿರೋದಿದೆಯಾ ಅಂತಾರೆ. ಐತಿ ಅದು ಒಂದು ಐತಿ ರೂಪ ಇರುತ್ತಾ? ಕಲೆ ಅದು ಮೆರವಣಿಗೆ ಅಂತ ಮಾಡ್ತಾರೆ. ಈಗ ಕಡಿಮೆ ಆಗ್ಯಾವ. ಮೆರವಣಿಗೆ ಮಾಡ್ಬೇಕಾದ್ರೆ ಚಕ್ರಿ ಮ್ಯಾಗ ಮಧುಮಕ್ಕಳನ್ನ ಹತ್ತಿಸಿ ಎತ್ತಿನ ಗಾಡಿ ಹೂಡ್ಕೊಂಡು ಮುಂದೆ ಕರಡಿ ಮೊದಲು ಹಚ್ಕೊಂಡು ಅದನ್ನೆಲ್ಲ ಸಂಗ್ರಾಮ ಮಾಡ್ತಾರೆ. ಊರು ಈ ಗುಗ್ಗಳ ಮದುವೆ ಆಗ್ತದಲ್ಲ, ಮದುವೆ ಗಂಡು ಹೆಣ್ಣು ಮೆರವಣಿಗೆ ಆಗೋದು ಅರ್ಧ ರಾತ್ರಿ ಮೀರಿದ್ರು ಮುಗಿಸಲ್ಲ, ಗುಗ್ಗಳ ಅಂತ ಆಗುತ್ತೆ. ಆ ಗುಗ್ಗಳದಲ್ಲಿ ನುಡಿಸ್ತಾರೆ, ಅದು ಕೂಡ ಅರ್ಧ ದಿವಸ ಹತ್ತತ್ರ ಇರ್ತದೆ. ಭಾಳ ಹೊತ್ತು ನುಡಿಸೋ ಅಭ್ಯಾಸ ಅವ್ರಿಗಿದೆ ಅಂತ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಹಾಂ, ನಮ್ಮಲ್ಲಿ PS ರಾಜ ಹಿಂಗಾರ್ ಅಂತ ಒಬ್ಬರಿದ್ರು. ಅವರ ಶಾರೀರ ಒಪ್ಕೊಳ್ತಾ ಇರಲಿಲ್ಲ ಅಂತ ಸಂಗೀತನ ಯಾರು ಹೇಳ್ಕೊಡ್ಲೇ ಇಲ್ವಂತೆ. ಹಾಗಾಗಿ ಅವರು ಸಾಧನೆ ಮಾಡಿದ್ರು. ಇವತ್ತು ನಾವು ಜಗದೋದ್ಧಾರನ ಆಡಿಸಿದಳು ಯಶೋದೆ ಅಂತ ಒಂದು ಕೃತಿ ಇದೆ ಪುರಂದರದಾಸರು. ಅದು ಅವರ ಹಾಡಿದವರು ಇನ್ನೊಬ್ಬರಿಲ್ಲ. ಶಾರೀರ ಇಲ್ಲದೆ ಇದ್ರೂ ಕೂಡ ಅವರು ಸಾಧನೆ ಮಾಡಿದ್ರಲ್ಲ, ಅದು ಮುಖ್ಯ ಆಗುತ್ತೆ. ನೀವು ಸಾಧನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಏನು ಹೇಳ್ತೀವಿ? ಸಾಧನೆ ಐತಿ. ಪುರಂದಾಸ ಪದವು ಎಲ್ಲ ಅವು ನೆನಪೈತಿ. ಹಾಡಾಕ ಕಂಟಿಲ್ಲ, ಇನ್ನೊಂದು ಏಟ್ ನಿಮ್ಗಳು ಒಟ್ಟು ಮಾತಾಡಿದ್ರೆ ದನಿ ಹೊಡೆದ್ಬಿಡ್ತಾರೆ. ಅಲ್ಲ, ಅದು ಸಾಧನೆ ಮೇಲೆ ಬರ್ತಿತ್ತು ಏನೋ ಇಲ್ಲ ಸಾಧನೆ ಮಾಡೇನಿ, ಮಾಡಿದ್ರೆ ಆಗಲಿಲ್ಲ. ಅದು ಬರ್ಬೇಕು ಅಪಸ್ಥಿತಿ ಆಗಕ್ಕೆ ಹತ್ತಿಬಿಡ್ತೈತಿ ಅಂತ. ತಾನೇ ಅಪಸ್ಥಿತಿ ಆಗಕ್ಕೆ ಹತ್ತಂದ್ರೆ ಕೇಳೋರಿಗೆ ಇಂಪು ಆಗೋದಿಲ್ಲ. ಅವ್ನು 4 ಹೊತ್ತಟ್ಟೆ ಹಾಡ್ತಾನಲ್ಲ ಅಂತ ಮಂದಿ ನೀವು ಅಂತೀವಿ. ಹಿಂಗಾಕೈತಿ. ಅದಕ್ಕಾಗಿ ಅದನ್ನು ಅಭ್ಯಾಸ ಕಡಿಮೆ. ಪುರಂದಾಸ ಪದಗಳೆಲ್ಲ ಬರ್ತವೆ. ಕೃಷ್ಣ ನೀ ಬೇಗನೆ ಬಾ, ನೀ ಬಾರೋ ಕೃಷ್ಣ ನೀ ಬೇಗನೆ ಬಾ, ಬೇಗನೆ ಬಾರೋ ಮುಖವನ್ನು ತೋರೋ, ಬೇಗನೆ ಬಾರೋ ಮುಖವನ್ನು ತೋರೋ, ಕೃಷ್ಣ ನೀ ಬೇಗನೆ ಬಾ, ನೀ ಬಾರೋ ಕೃಷ್ಣ ನೀ ಬೇಗನೆ ಬಾ. ಇಂಥವೆಲ್ಲ ಪುರಂದಾಸ ಪದವು ಅದಾವು. ಇದನ್ನೆಲ್ಲ ನೀವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ ಯಜಮಾನ್ರೆ? ನಮ್ಮ ಮಕ್ಕಳು ತಯಾರಾಗಿ ಒಂದಿಬ್ಬರು ಹೇಳ್ತಾರೆ. ಪುರಂದಾಸ ಸಂಗೀತ ಮಾತ್ರ ಅವರೇನು ವಿಷಯ ಯಾರು ಹೇಳ್ಕೊಡೋದಿಲ್ಲ. ತಾಳ ಜಾತಿ ಇಂಥ ವಿಚಾರ ಅಲ್ಲ, ಈಗ ನೀವು ತಬಲಾ ಅಥವಾ ಮೃದಂಗ ಯಾವ್ದಾದ್ರು ಹೇಳ್ಕೊಡ್ತಾ ಇಲ್ವಾ ನೀವು? ತಬಲ ಆಗ್ಬೋದು, ಕರಡಿಬೋದು. ಅಲ್ಲ, ಯಾಕೆಂದ್ರೆ ನೀವು 35 ತಾಳಗಳು 7 ತಾಳಗಳು ಇವೆಲ್ಲ ಹೇಳ್ತಾ ಇದ್ರಿ. ಚತುರ್ಥಿ ಜಾತಿ, ನಿತ್ಯ ಜಾತಿ, ಜಂಪೆ ತಾಳ, ಮಟ್ಟ ತಾಳ, ಅಟ್ಟ ತಾಳ ಎಲ್ಲ ಹೇಳಿದ್ರಿ. ಇಷ್ಟೊಂದು ಜ್ಞಾನ ಇರೋರು ಲಯವಾದ್ಯನ ಯಾರಾದ್ರೂ ಮಕ್ಕಳಿಗೆ ಹೇಳ್ಕೊಡ್ಬೋದಾಗಿತ್ತಲ್ವಾ? ಮಗ ತಯಾರಾಗಿ ಮಗ ಬರ್ತಾನೆ. ಮಗ ಒಬ್ಬನೇ ಒಬ್ಬನೇ ಒಂದು ಕರಡಿ ಬರ್ತಾನೆ, ಡೋಲ್ ಬರ್ತಾನೆ, ದಪ್ಪು ಬರ್ತಾನೆ. ದಪ್ಪನಾಗಂತೂ ಅಗ್ದಿ ಯಶಸ್ಸು ಹೆಜ್ಜೆ ಮೊದಲನಾಗ. ನೀವು ಹೇಳ್ಕೊಟ್ಟಂಥ ಮಕ್ಕಳು ವಿದ್ಯಾರ್ಥಿಗಳು, ಶಿಷ್ಯರು ಕರ್ನಾಟಕ ಸಂಗೀತದ ಶಾಸ್ತ್ರೀಯ ಸಂಗೀತದ ಪಕ್ವಾದ್ಯಕಾರರಾಗಿ ಯಾರಾದರೂ ಹೋಗಿದ್ದಾರೆ? ಪಕ್ವಾದ್ಯಕ್ಕೆ ಯಾರು? ಈಗ ನಮಗೆ ಅಂದರೆ ನಾವು ಕಲಿಸಿದ್ದೆ ಕರಡಿ ಮೊದಲು. ಇನ್ನೂ ಅಗ್ದಿ ಇದರಾಗನ ಪ್ರವೀಣರಾಗ್ಯಾರ ಹೋಗ್ತಾರೆ. ವರಿ ಪಾವು ಮುಕ್ಕಾಲಿಂದ ಹಿಡಿದು ಬಾರಿಸ್ತಾರೆ. ಈ ಸಂಗೀತದ ಚೌಕಟ್ಟಿನೊಳಗೆ ಲಘು ದಸ ಅನದಸ ಗುರು ಕಾಕಪಾದ ಪುರುಷ ಎಂಬ ಸಂಜ್ಞೆಗಳದಾವೆ. ಅಂಗ ಸಂಜ್ಞೆಗಳಿಂದ ತಾಳ ಹಿಡಿದು, ಅಂಗ ಅಂದರೆ ಕೈ, ತಾಳ ಇದು 1 2 3 4 5 6 7 8 ಇವು ಸಂಜ್ಞೆಗಳು. ಈ ಪ್ರಕಾರ ಒಂದು ಜೋಡಣೆ ಅದಾವು. ಅದನ್ನು ನಾವು ಅವರು ಕರ್ನಾಟಕ ಸಂಗೀತಕ್ಕೆ ಪೂರ್ತಿ ಕರಡಿ ಮಜಲನ್ನ ಚೌಕಟ್ಟಲ್ಲಿ ಏನೆಲ್ಲ ಬರ್ಬೋದೋ ಅದನ್ನ ಹಿಡಿದಿದ್ದಾರೆ. ಶಿಷ್ಯರು ಬಹಳ ತಂಡಗಳಿದಾವೆ ಅವ್ರ ಸುತ್ತ. ಊರು ಮನೆ, ಮಗನ ಮನೆ ಬಿಟ್ಟು ಅವರು ಹಳ್ಳಿಲಿ ಇರಕ್ಕೆ ಇಷ್ಟಪಡ್ತಾರೆ. ಒಂದು ದೊಡ್ಡ ನಿಮ್ಮಂತವ್ರನ್ನ ಇಬ್ಬರನ್ನ ಭೇಟಿಯಾದ ಭಾಗ್ಯ ನನಗೆ ಅಂತ ಇದ್ದಾರೆ. ಅವರೇ ಸಂಗೀತ ನಿಮ್ಮ ಅನುಗ್ರಹ, ನಿಮ್ಮ ಸಂಗೀತದ ಪಂಡಿತರವರು,
ಶಾಸ್ತ್ರೀಯ ಸಂಗೀತದ ಪಂಡಿತರು. ಮತ್ತು ಶಾಸ್ತ್ರೀಯ ಸಂಗೀತ ಪಂಡಿತರನ್ನೆಲ್ಲ ಮತ್ತು ಅವನ್ನೆಲ್ಲ ಹೇಳಿ ನಾನು ಅಂತ ಪಾಂಡಿತ್ಯ ಏನು ಪಡೆದಿಲ್ಲ, ಆದ್ರೆ ಎಂದರೋ ಮಹಾನುಭಾವರು ಅಂದಿರ್ಕೋ ವಂದನಮೂಲು. ಹಾಗಾಗಿ ಎಂದರೋ ಮಹಾನುಭಾವುಲು అందరికీ వందనమో ఎందరో ಮಹಾನುಭಾವುಲು. ಹೀಗಿರುವಾಗ ನಾವು ನಿಮ್ಮ ಎಲ್ರಿಗಿಂತ ಚಿಕ್ಕವರು ನಾವು. ಹಾಗಾಗಿ ಇದು ಕರ್ನಾಟಕ ಸಂಗೀತಕ್ಕೂ ಹಿಂದೂಸ್ತಾನಿ ಸಂಗೀತಕ್ಕೂ ವ್ಯತ್ಯಾಸಗಳನ್ನ ನಾನು ಕಂಡಿದ್ದು ನಿಮ್ಮಿಬ್ಬರಲ್ಲೇ ಈ ಸರಿ ಈ ವಾರದಲ್ಲಿ ವ್ಯತ್ಯಾಸ ಅದಾವ. ಅಲ್ಲ, ವ್ಯತ್ಯಾಸಗಳಿದೆ, ಆದರೆ ಕರ್ನಾಟಕ ಸಂಗೀತವೇ ಪ್ರಧಾನ ಅಂತ ಕೇಳಿದ್ದು ನಾನು ನಿಮ್ಮಿಬ್ಬರಲ್ಲೇನೆ. ನೀವು ಮತ್ತೆ ಕುಲಕರ್ಣಿ ಅಂತ ಹೇಳಿ ನಿಮ್ಮವರೇ ಬಿಜಾಪುರದ ಕಡೆಯವರು, ಅವ್ರನ್ನ ಭೇಟಿ ಮಾಡಿದಾಗ ಕರ್ನಾಟಕ ಸಂಗೀತವೇ ಪ್ರಥಮ ಅಂತ ಅನ್ನೋದನ್ನ ಹಿಂದೂಸ್ತಾನಿ ಸಂಗೀತಗಾರರು ತುಂಬಾ ಜನ ಒಪ್ಕೊಳ್ಳಲ್ಲ. ನೀವೇನು ಹೇಳ್ತೀವಿ? ಕರ್ನಾಟಕ ಸಂಗೀತ ಆಧಾರ ರಾಗಗಳನ್ನ ಇಟ್ಕೊಂಡು ಹಿಂದೂಸ್ತಾನಿ ಸಂಗೀತ ಅದಕ್ಕೆ ಬುನಾದಿ ಐತಿ, ಶಾಸ್ತ್ರೋಕ್ತ ಕೆಲಸಗಳಿದ್ದಾರೆ. ಅದರಾಗ ಈಗ ಹಿಂದೂಸ್ತಾನಿ ಒಳಗೆ ತಾಳಗಳ ಹೆಸರು ಏನದ ಕೈಯ ತಾಳ ಹಿಡಿದು ಹೇಳನ್ರಿ. ಆ ತಾಳಗಳಿಗೆ ಅವು ಲಘು ಧೃತ ಅನ್ನೋದು ಇಲ್ಲ. ತಬಲ್ದವ್ರು ತೋರಿಸ್ತಾ ಇರ್ತಾರೆ ಅವ್ರ ನಡೆಗಳು. ಬರೇ 1 2 3 4 ರಾಗನೇ ಎಲ್ಲ ತಾಳನೂ ಹಾಕ್ತಾರ. ಇದನ್ನ ದೊಡ್ಡ ದೊಡ್ಡ ಸಂಗೀತಗಾರರು ಒಪ್ಕೊಳ್ಳಲ್ಲ. ನೀವೇನು ಹೇಳ್ತೀರಿ? ಒಪ್ಕೊಳ್ಳೋದಿಲ್ಲ ಅಂದ್ರೆ ನೋಡ್ರಿ, ಯಾರಿಗೆ ಅವರು ಅನುಭವ ಇರ್ತೈತಿ ಅವರಿಗೆ ಗೊತ್ತಾಗ್ತೈತಲ್ಲ. ನಾನು ಹೇಳೋದು ಕರ್ನಾಟಕ ಸಂಗೀತದ ರಾಗಗಳನ್ನ ಆಧಾರವನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅವರು ಒಪ್ಕೊಳ್ಳಿಕ್ಕಂದ್ರೆ ಅದಕ್ಕೆ ಏನು ಮಾಡೋದು? ನಾನಾ ಬಲ ಅಂತ ನಾನು ದುಬ್ಬ ನಾನಾ ಚಪ್ಪಡಿಸಿದಾಗತ್ತೆ. ಈಗ ನೀವೆಲ್ಲ ಸಮಾರಂಭ ಕೂಡ ಮಾರಿ ಹಾಕಿದಿರಿ, ಸನ್ಮಾನ ಮಾಡಿದಿರಿ, ಎಲ್ಲರೂ ಕೂಡ ಮಾಡಿದ್ದು ಶ್ರೇಷ್ಠ. ನಾ ಬಲ ರೀ, ನಾ ಜಗತ್ತಿಗೆ ದೊಡ್ಡವ್ರಿ ಅನ್ಕೊಂತ ಕುಂತು ಹ್ಯಾಂಗತ್ತೆ? ಅದಕ್ಕೆ 4 ಮಂದಿ ಶ್ರೇಷ್ಠ ಮಾಡ್ಬೇಕಾಗುತ್ತೆ, ಖಬರಾಗಬೇಕು. ಯಾವುದೋ ಒಂದು ಸಂಗೀತನ ಮಾಡಲಿ, ತಾಳನಾರ ಮಾಡಲಿ, ಎಲ್ಲರಿಗೂ ಒಪ್ಪುವಂಥದ್ದು ಕರೆಕ್ಟಾದ ಶಾಸ್ತ್ರಯುಕ್ತವಾಗಿ ಇರಬೇಕು. ಇಲ್ಲ, ಹಿಂದೂಸ್ತಾನಿಯವರು ಶಾಸ್ತ್ರಬದ್ಧವಾಗಿ ಹಾಡ್ತಾರೆ, ಆದ್ರೆ ಅವ್ರಿಗೆ ಏನು ಅಂತ ಅವ್ರು ಹಾಡ್ತಾರಲ್ರಿ, ಕೈಯ ತಾಳ ಹಿಡಿದು ಹಾಡನ್ರಿ, ಹಾಡೋದಿಲ್ಲ. ತಬಲಾನು ಬಾರಿಸ್ತಾರ, ನಾನು ಅವ್ರು ಕೂಡ ಬಾರಿಸ್ತೀನಿ. ಆದ್ರೆ ಕೈಯ ತಾಳ ಹಿಡಿದು ಹೇಳನ್ರಿ ಅವ್ರಿಗೆ, ಅವ್ರು ಹೇಳ್ದಂಗೆ ಟ್ರೈ ಮಾಡಿದ್ವಿ. ಅದನ್ನ ಮೀರಿರೋದೇ ಆ ಸಂಗೀತ. ಕರ್ನಾಟಕ ಸಂಗೀತ ತಾಳಕ್ಕೆ ಕಟ್ಟಿ ಹಾಕೊಂಡಿದೆ ಅಂತೀವಿ ನಾವು. ಅದು ದೊಡ್ಡದು. ತಾಳದ ವಿವರಗಳು 3000 ತಾಳಗಳಂತ ಕೇಳ್ತೀವಿ. ಕರ್ನಾಟಕ ಸಂಗೀತದ ವಿಸ್ತಾರನ ಹೇಳಕ್ ಅಸಾಧ್ಯ, ಅದು ಬೇರೆ. ಆದ್ರೆ ಅದರಿಂದ ಒಂದು ಫರಕ್ ಆಗಿದೆಯಲ್ಲ ಹಿಂದೂಸ್ತಾನಿ, ಅದಕ್ಕೂ ಒಂದು ದೊಡ್ಡತನ ಅಂತ. ಅದಕ್ಕೆ ಈ ನಾಡಿನಲ್ಲಿ ಇಡೀ ಇಂಡಿಯಾದಲ್ಲೇ ಎರಡು ಸಂಗೀತದ ಪರಂಪರೆ. ನಾವು ಜಂಪ ಅಂತೇವೆ, ಅವ್ರು ಜಪ್ತಾರಂತ. ಇದರಿಂದ ಮುಂದುವರೆದ ರೂಪ ಅನ್ನೋದು ಇದರಿಂದ ಪಡ್ಕೊಂಡು ದುಮಾಳಿ ಏನೇನು ಇದು ಅದಾವು. ನನಗೂ ನೆನಪು ಭಾರಿ ಅವು ಹಿಂದೂಸ್ತಾನಿ ಜಾತಿ ಭೇದಗಳಿಂದ ಇದಾಗಿದೆ. ಇನ್ನೇನಾದ್ರೂ ಕೇಳೋವಂಥದ್ದಿದ್ರೆ ಓಕೆ, ನಾವು ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀವಿ. ವೆಂಕಪ್ಪ ಪುಲಿಯವ್ರನ್ನ ಇವತ್ತು ಅವ್ರ ಜೊತೆ ಕಳೆದ್ತೀವಿ. ಅವ್ರ ತಾಳನ ನಿಮಗೆ ನುಡಿಸಿ ಕೇಳಿಸೋಕ್ಕಾಗಿಲ್ಲ. ಅಮ್ಮ ಮುಗಿಸ್ತಾ ಇದ್ದೀವಿ. ಹಲೋ ಕೇಳಿ, ನೀವೆಲ್ಲ ಪಾಲ್ಗೊಂಡಿರೋದು ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಜಾನಪದ ಲೋಕ ಆಭಾರಿಯಾಗಿರ್ತದೆ. ನಿಮ್ಮ ನೆನಪಿಗೆ ಮತ್ತೆ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರು ಮಾತಾಡ್ತಾ ನಿಮಗೆ ಹೇಳಿದ್ದಾರೆ, ತಾರೀಖು 16ರಂದು ಜಾನಪದ ಲೋಕಕ್ಕೆ ಈ ವರ್ಷ 25ನೇ ವರ್ಷ. ಇದು ಆರಂಭಗೊಂಡು 25 ವರ್ಷಗಳು ಸಂದು ಹೋಗಿದೆ. ಈ 25 ವರ್ಷಗಳ ಸಂಭ್ರಮದ ಹಬ್ಬವನ್ನು ಮೊದಲು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾರೀಖು 16 ಭಾನುವಾರದಂದು ಆರಂಭಗೊಳ್ತದೆ. ಬೆಳಗಿಂದ ರಾತ್ರಿವರೆಗೂ, ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೂ ಅಂತ ಬಹುದೊಡ್ಡ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಸ್ವಾಮೀಜಿಯವರು ಇದ್ದು ಅದ್ದೂರಿಯಾಗಿ ನಡೆಯುವಂಥ ಕಾರ್ಯಕ್ರಮ. ಅದರ ಮರುದಿಸುವೆ ಜಾನಪದ ಲೋಕದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಲೋಕೋತ್ಸವ, ಬೆಳಗಿನ ಲೋಕೋತ್ಸವಗಳು ಇರ್ತವೆ. ನೀವೆಲ್ಲರೂ ಆ ಲೋಕೋತ್ಸವದಲ್ಲಿ ಪಾಲ್ಗೊಳ್ಳಿ. ನಮ್ಮ ಹಬ್ಬ ನಿಮ್ಮ ಹಬ್ಬವೇ, ನಿಮ್ಮ ಹಬ್ಬ ನಮ್ಮ ಹಬ್ಬವೇ.